ನಮೋ ಅರ್ಹಂತಾನಂ ನಮೋ ಸಿದ್ಧಾನಂ ನಮೋ ಆಯರ್ಯಾನಂ ನಮೋ ವಜ್ರಾಯಾನಂ ನಮೋ ಋವೆ ಸವಸಾಹುನಂ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ನಿನ್ನೆ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಪಂಡಿತ್ ಟೋಡರ್ಮಲ್ಜಿಯವರು ಶಾಸ್ತ್ರ ಸ್ವಾಧ್ಯಾಯದಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ಚರ್ಚೆ ಮಾಡಿತ್ತು. ಅವ್ರು ಹೇಳ್ತಾರೆ, ಯಾರು ಪ್ರತಿದಿನ ಶಾಸ್ತ್ರ ಸ್ವಾಧ್ಯಾಯನ ಮಾಡ್ತಾರಲ್ಲ ಅವರ ಪಂಚೇಂದ್ರಿಯ ವಿಷಯಗಳ ಪ್ರತಿ ಇರ್ತಕ್ಕಂಥ ರುಚಿ ಕಡಿಮೆ ಆಗ್ತೈತಿ. ಪಂಚ ಪಾಪಗಳ ಪ್ರವೃತ್ತಿ ಏನು ಪಾಪ ಬುದ್ಧಿ ಆಗ್ತಿತ್ತಲ್ಲ ಆ ಪಾಪ ಬುದ್ಧಿ ಕ್ರಮೇಣ ಕಡಿಮೆ ಆಗ್ತೈತಿ. ಸೊ ಕ್ರೋಧಾದಿ ಭಾವಗಳು ಯಾವ ಕಷಾಯ ಭಾವಗಳಿದ್ದಾವಲ್ಲ ಆ ಕಷಾಯ ಭಾವಗಳು ಕೂಡ ಏನಾಗ್ತಿತ್ತಪ್ಪ ಅಂದ್ರೆ ಕ್ರಮೇಣ ಕಡಿಮೆ ಆಗ್ತೈತಿ. ಸೊ ನಾವು ಕೂಡ ಇಷ್ಟು ವರ್ಷ ಆಯ್ತು ನಾವು ಸ್ವಾಧ್ಯಾಯ ಮಾಡ್ಕೊಂತ ಬಂದಿದ್ದೀವಿ. ಸೊ ನಮ್ಮದು ಏನು ಪ್ರವೃತ್ತಿ ಐತೆಲ್ಲ ಅದು ಪ್ರವೃತ್ತಿ ಕಡಿಮೆ ಆಗಿತ್ತಂದ್ರೆ ಶಾಸ್ತ್ರ ಸ್ವಾಧ್ಯಾಯ ಮಾಡೋದು ಏನಾದರೂ ಲಾಭ ಅದ. ಸೊ ಇದೇ ಥರ ಪ್ರವೃತ್ತಿ ಇತ್ತಂದ್ರೆ ವಿಷಯಗಳ ಪ್ರತಿ ಇರ್ತಕ್ಕಂಥ ಲಾಲಸ ಕಡಿಮೆ ಆಗಿಲ್ಲ, ಲೋಭ ಕಷಾಯ ಕಡಿಮೆ ಆಗಿಲ್ಲ, ಕ್ರೋಧ ಕಡಿಮೆ ಆಗಿಲ್ಲ, ಅಹಂಕಾರ ಕಡಿಮೆ ಆಗಿಲ್ಲ, ಮನಸ್ಸಿನೊಳಗೆ ಸರಳತೆ ಬಂದಿಲ್ಲ, ಸಹಜತೆ ಬಂದಿಲ್ಲಪ್ಪ ಅಂತಂದ್ರೆ ಅದು ಯಾವುದೇ ರೀತಿಯಾದ ಕಾರ್ಯಕಾರಿ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮನ್ನು ನಾವು ಏನು ಮಾಡಬೇಕು ಅಂದ್ರೆ ಆತ್ಮಾವಲೋಕನ ಮಾಡ್ಕೋಬೇಕು. ಅದಾದ ನಂತರ ಧರ್ಮದ ಸ್ವರೂಪವನ್ನು ತಿಳಿಸ್ಕೊಟ್ರು ಅವರು. ಧರ್ಮ ಅರ್ಥಾರ್ಥ ಕಷ್ಟಕಾರಿಯಾಗಿಲ್ಲ, ಅದೇನು ಪರಾಧೀನತ ಅಲ್ಲ. ಧರ್ಮ ಒಂದು ಸಹಜ ಪ್ರವೃತ್ತಿ ಅದ. ಧರ್ಮ ಅರ್ಥಾತ್ ವಸ್ತು ಸ್ವರೂಪವನ್ನು ಯಾರು ತಿಳಿತಾರಲ್ಲ, ವಸ್ತು ಹೇಗಿದೆಯಪ್ಪ ಅಂತಂದ್ರೆ ಈಗ ಹೆಂಗ ಸಕ್ಕರೆ ಸ್ವಭಾವ ಅದು ಕತ್ತಲೆ ಒಳಗೆ ನೀವು ಚೆಕ್ ಮಾಡ್ರೂ ಕೂಡ ಅದ್ರ ಸಿಹಿನ ಇರೋದು, ಬೆಳಕಿನ್ಯಾಗ ಟೇಸ್ಟ್ ಮಾಡ್ರಿ ಅಂದ್ರೂ ಸಿಹಿನೇ ಇರೋದ. ನೀವು ಯಾವ ಪರಿಸ್ಥಿತಿಯೊಳಗೆ ಚೆಕ್ ಮಾಡ್ರೂ ಕೂಡ ಪ್ರತಿಯೊಂದು ವಸ್ತುವಿನ ಸ್ವಭಾವ ಚೇಂಜ್ ಆಗಂಗಿಲ್ಲ. ಪ್ರತಿಯೊಂದು ವಸ್ತು ತನ್ನದೇ ಆದ ಒಂದು ಶಕ್ತಿಯಿಂದ ಪರಿಣಾಮನ ಆಗ್ತಿರ್ತೈತಿ. ಸೊ ಅದಕ್ಕೋಸ್ಕರ ಅವರ ಧರ್ಮದ ಸ್ವರೂಪವನ್ನು ಕೂಡ ತಿಳಿಸ್ಕೊಟ್ರು. ಮತ್ತು ಅದಾದ ನಂತರ ಈ ಜೀವನ ಹೆಂಗೈತಪ್ಪ ಅಂತಂದ್ರೆ ರಿಸರ್ವ್ ಗಾಡಿ ಇದ್ದಂಗೆ ಯಾವಾಗ ಎಲ್ಲಿ ಬಂದ್ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕಿಂತ ಪೂರ್ವದೊಳಗೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈ ಧರ್ಮದ ಸ್ವರೂಪವನ್ನು ತಿಳಿಸ್ಕೋಬೇಕು. ಸೊ ಇವತ್ತು ನಾನು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಮನುಷ್ಯ ಜನ್ಮಕ್ಕೆ ದುರ್ಲಭತ, ಅದಾದ ನಂತರ ಕರ್ಮದ ಬಗ್ಗೆ. ಇದೇ ತತ್ವಾರ ಸೂತ್ರ ಗ್ರಂಥದಲ್ಲಿ 6ನೇ ಅಧ್ಯಾಯ ಅದ ರೀ. ಆ 6ನೇ ಅಧ್ಯಾಯ ಏನೈತೆಲ್ಲ ಅದರೊಳಗೆ 8 ಕರ್ಮಗಳ ಅರ್ಥಾತ್ ಆಶ್ರವದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಶ್ರವ ಅರ್ಥಾತ್ 8 ಕರ್ಮಗಳು ಹೆಂಗೆ ಬಂದು ಹಾಕ್ತೈತಿ ಅದಕ್ಕೆ ಕಾರಣ ಏನ ಅಂಥೇಳಿ 6ನೇ ಅಧ್ಯಾಯದಾಗ ತಿಳಿಸ್ಕೊಟ್ಟಿದ್ದರು. ಅದಕ್ಕಿಂತ ಪೂರ್ವದೊಳಗೆ ಮನುಷ್ಯ ಜನ್ಮದ ದುರ್ಲಭತಾ ಬಗ್ಗೆ ಇಲ್ಲಿ ಚರ್ಚೆ ಮಾಡುವಂಥ ವಿಷಯದ ಮನುಷ್ಯ ಜನ್ಮದ ದುರ್ಲಭತ. ಮತ್ತು ನಾವೊಂದು ಕಂಡುಕೊಂಡ ಪ್ರಕಾರ ಧರ್ಮದ ಸ್ವರೂಪ ಯಾರಿಗೆ ತಿಳಿದು ಬರ್ತೈತಂದ್ರೆ ಮತ್ತು ನಿಜವಾಗ್ಲೂ ಧರ್ಮದ ಆನಂದ ಭೀ ಯಾವಾಗ ಬರ್ತೈತಂದ್ರೆ ಸಂಸಾರದ ಕೆಲಸ ಮಾಡ್ಕೋತ ಇದನ್ನು ಮಾಡ್ತಾವಂದ್ರೆ ನಮ್ಗೆ ಧರ್ಮ ತಿಳಿದು ಬರಂಗಿಲ್ಲ. ನಾ ಅದನ್ನೂ ವಿಚಾರ ಮಾಡಿ ಕೆಲವೊಂದು ಮಹಾನ್ ಪಂಡಿತರಿದ್ರಿ. ಎಲ್ಲಿ ಹೇಳ್ರಿ, ರಾಜ ಮಹಾರಾಜರ ಸಮಯದೊಳಗೆ ಕೆಲವೊಂದು ಪಂಡಿತರು ಆಗಿ ಹೋಗಿದ್ದಾರೆ. ಆ ಪಂಡಿತರು ಸುದ್ದ ಭೀ ಸಂಸಾರ ಕೆಲಸ ಮಾಡ್ತಿದ್ರಿ ಅಂತ ನೀವು ಹೇಳ್ತೀರಿ. ಬಟ್ ಆ ಪಂಡಿತರು ಸುದ್ದ ಭೀ ಏನು ರಾಜ ಮರ್ಯಾದೊಳಗೆ ಏನು ಕೆಲಸ ಮಾಡ್ತಿದ್ರಲ್ಲ ಅವ್ರು ಇದೇ ಕೆಲಸ ಮಾಡ್ತಿದ್ರು, ಮತ್ತು ಬೇರೆ ಕೆಲಸ ಮಾಡ್ತಿರ್ಲಿಲ್ಲ. ಅವ್ರ ಕೆಲಸ ಏನಿತ್ತು ಹೇಳ್ರಿ, ಶಾಸ್ತ್ರಗಳ ರಚನೆ ಮಾಡೋದಾಗಲಿ ಶಾಸ್ತ್ರದ ಸಾರಾಂಶ ಇದೇ ಕೆಲಸ ಮಾಡ್ತಿರೋರ್ತಾಗ ಮತ್ತು ಯಾವ್ದು ಕೆಲಸ ಮಾಡ್ತಿರ್ಲಿಲ್ಲ. ಬೈ ಚಾನ್ಸ್ ಎಲ್ಲರೇ ಬೈ ಚಾನ್ಸ್ ಇರ್ಬೋದು ಒಬ್ರಿಬ್ರು ಅಂತವ್ರು. ಖರೆ ಒಂದು ತಿಳಿದೇನ ನಾವು ಈ ಕಡೆ ಸಂಸಾರ ಭೀ ಮಾಡ್ಕೋತ ಹೋತನ್ ಮತ್ತು ಈ ಕಡೆನ ಧರ್ಮದ ಸ್ವರೂಪನೂ ತಿಳ್ಕೊತಾನಂದ್ರೆ ಆಗಂಗ ಇಲ್ರಿ. ಇದು ನೀವು ತೆಲ್ಯಾನ್ ತೆಗದ ಬಿಡ್ರಿ. ನನಗೆಲ್ಲರೇ ಮನ್ಯಾಗಿರ್ತಾ ಪೈಕಿ ಸಮ್ಯಕ್ ದರ್ಶನ ಆಗ್ತಿತ್ತಂದ್ರೂ ಕೂಡ ಅದು ಆಗಂಗಿಲ್ಲ. ಯಾಕೆ ಹೇಳ್ರಿ, ಈಗ ನಾ 8 ತಾಸು ನೌಕರಿ ಮಾಡಿ ಮತ್ತು ಬೇರೆ ಕಡೆ ಹೊಲ ಮನೆ ಮಾಡಿ
ಮತ್ತು ನಾ ಇಲ್ಲಿ ಓಂ ನಮಃ ಸಿದ್ದೇವ ಅಹಮಕ್ಕು ಅಂದ್ರೆ ತಿಳಿದು ಬರಾಕ ಸಾಧ್ಯನೇ ಇಲ್ಲ. ಮತ್ತು ಇದು ವಿಷಯಗಳು ಹೆಂಗದವಪ್ಪ ಅಂದ್ರೆ ಭಾಳ ಸೂಕ್ಷ್ಮದವ್ರಿ ಇವಲ್ಲ. ಇದು ಸೂಕ್ಷ್ಮ ಮತ್ತು ಆನಂದ ಯಾವಾಗ ಬರ್ತೈತಿ ಹೇಳ್ರಿ? ಶಾಂತ ಚಿತ್ತದಿಂದ. ತಲೆಯಾಗ ಕಚರ ಇತ್ತಂದ್ರೆ ಇದು ಹೋದ್ರೆ ಒಟ್ಟ ತಿಳಿದು ಬರಂಗಿಲ್ಲ. ಆರ್ಥಿಕವಾಗಿ ಮನುಷ್ಯ ಸದೃಢ ಇರಬೇಕು ಮತ್ತು ಎಲ್ಲ ರೀತಿಯಿಂದ ಅನುಕೂಲತನೂ ಬೇಕು. ಕೆಲವೊಂದು ಸಲ ಉಪಸರ್ಗ ಎಷ್ಟೋ ಕಷ್ಟಿದ್ದ ಸಮಯದೂ ಕೂಡ ಭಾಳ ಪುರುಷಾರ್ಥಿ ಜೀವ ತಿಳಿತಾವ, ಹಂಗೂ ಏನಿಲ್ಲ ನೋಡ್ರಿ. ಪಾಪದ ಉದಯದೊಳಗೆ ಸಂಸಾರದ ಕೆಲಸ ಆಗುತ್ತಾವೋ ಇಲ್ಲೋ ಗ್ಯಾರಂಟಿ ಇಲ್ಲ, ಬಟ್ ಪಾಪದ ಉದಯದೊಳಗೆ ಧರ್ಮವನ್ನು ತಿಳಿದು ಬರ್ಬೋದು. ಏನು ಹೇಳೇನ್ರಿ? ಪಾಪದ ಉದಯ ಇತ್ತಂದ್ರೆ ನಿಮ್ಮದು ಯಾವುದೇ ರೀತಿ ಸಂಸಾರದ ಕೆಲಸ ಆಗೋದು ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಪಾಪ ಉದಯ ಇದ್ದಾಗ ನಮ್ಮದು ಯಾವುದೇ ರೀತಿ ಸಂಸಾರ ಕೆಲಸ ಆಗಂಗಿಲ್ಲ. ಬಟ್ ಪಾಪದ ಉದಯ ಇದ್ದಾಗ ಧರ್ಮವನ್ನು ತಿಳಿಬೋದು, ವಸ್ತು ಸ್ವರೂಪವನ್ನು ತಿಳಿಬೋದು ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ. ಸೊ ಈ ಮನುಷ್ಯ ಜನ್ಮದ ನಾವು ದುರ್ಲಭತೆಯನ್ನು ಮಾತಾಡ್ತಾ ಇದ್ದೀವಿ. ಈ ದುರ್ಲಭತೆ ಬಗ್ಗೆ ನಮಗೆಟ್ಟು ತಿಳಿದು ಬಂದೈತಿ ಇಲ್ಲಿ ತನಕ? ಇದನ್ನು ನಾವು ನಿಜವಾಗ್ಲೂ ತಿಳ್ಕೊತಾವನ ಏನು ಸುಮ್ಮ ಓದುತ್ತವೋ? ಕೆಲವೊಂದು ಸಲ ನಮಗ ಅನಿಸ್ತೈತಿ ನಾವು ಶಾಸ್ತ್ರ ಜೊತೆ ಮಾಯಾಚಾರಿ ಮಾಡ್ತಾವೋ ತನಸ್ತಿ. ಒಳಗಡೆ ಹೃದಯದೊಳಗೆ ಪಂಚೇಂದ್ರಿಯ ವಿಷಯ ಭೋಗಗಳ ಪ್ರತಿ ಇರ್ತಕ್ಕಂಥ ಲಾಲಸಾ ಕಡಿಮೆ ಆಗುವತ್ತು, ಮತ್ತು ಹೊರಗೆ ತಿರುಗಾಡಬೇಕು, ಹೊರಗೆ ಹೋಗಬೇಕು ಅನ್ನೋ ಭಾವನಾ ಕಡಿಮೆ ಆಗುವತ್ತು. ಮತ್ತು ಇಲ್ಲರೆ ಓದ್ತನು ಮನುಷ್ಯ ಜನ್ಮ ಹಿಂಗೆ ಬಾಯಲರೇ ವಚನಲ್ಲರೇ ಹಿಂಗೆ ಮಾತಾಡ್ತದನಿ, ಬಟ್ ಅಂತರಂಗರೇ ಬೇರೆ ಹೇಳ್ತೈತಿ ಆಯ್ತಾ. ಅದಕ್ಕೋಸ್ಕರ ಇದು ಎಲ್ಲ ಏನೈತಪ್ಪ ಅಂತಂದ್ರೆ ನಾವೇನೋ ಒಂದು ಸ್ವಲ್ಪ ಮಾತಿಗೆ ಸಮಾಧಾನಕ್ಕೆ ನೀವು ಯಾರೂ ಚೆಕ್ ಮಾಡಿರ್ಬೇಕಾರೆ, ಯಾರೂ ಪ್ರವಚನಕಾರರಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಯಾವ ನಿವೃತ್ತಿ ತಗೊಂಡು ಶಾಸ್ತ್ರ ಸ್ವಾಧ್ಯಾಯ ಮಾಡ್ಕೋಕದಾರಲ್ಲ ಅವ್ರ ಜೀವನದೊಳಗೆ ಶಾಂತಿ ಐತಿ. ಇದನ್ನೂ ಮಾಡ್ತಾನೋ ಅದನ್ನೂ ಮಾಡ್ತಾನ ಅಂದವ್ರ ಮನ್ಯಾಗ ಶಾಂತಿ ಇಲ್ಲ. ಯಾಕಂದ್ರೆ ಇದು ಮೈಂಡ್ ಏನಾಗ್ತೈತೆ ಅಂದ್ರೆ ಎಲ್ಲ ಕಡೆ ತಿರುಗಾಡಿ ಬರ್ತೈತಿ ಛತ್ತಕ. ಆ್ಯಂಡ್ ನಾವು ಸಂಜೆಗೆ ಹೋಗಿ ನಮ್ಮ ಸಿದ್ಧೆ ಮತ್ತು ಹೆಂಗಾಗೋದು. ಸೊ ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಕಡಿಮೆ ಮಾಡ್ಕೋತ ನಾವು ಒಳಗಿಂದೊಳಗೆ ಯಾರಿಗೆ ಹೇಳಬೇಕಂತ ಅವಶ್ಯಕತೆ ಇಲ್ಲ. ಸೊ ಇದ್ರೊಳಗೆ ಏನು ಹೇಳ್ತಾರೋ ಮನುಷ್ಯ ಭಾವದ ದುರ್ಲಭತೆ ಬಗ್ಗೆ ಹೇಳ್ತಾರೆ. ನಾ ಹೇಳಿದ್ದೆ ನಿಮಗೆ ಎಷ್ಟೋ ಸತಿ ಅಸಂಖ್ಯಾತ ಭವ, ಎಷ್ಟೋ ತಿರಿಯಂಚಿಗತಿ ಅಥವಾ ಅಸಂಖ್ಯಾತ ಎಷ್ಟೋ ದೇವಗತಿ, ಎಷ್ಟೋ ಮತ್ತು ಮನುಷ್ಯಂದು ಬಿಟ್ಟ ಎಷ್ಟೋ ಅಸಂಖ್ಯಾತ ಬೇರೆ ಗತಿಯೊಳಗೆ ಪ್ರಾಪ್ತ ಆದ ನಂತರ ಅಂಥದ್ರೊಳಗೆ ಒಂದು ಮನುಷ್ಯ ಭಾವ ಸಿಗ್ತೈತಂತಾರೆ. ಅಂಥದ್ರೊಳಗೆ ಮನುಷ್ಯ ಭಾವ ಬಿ ಮತ್ತು ಅದು ಹೆಂಗೆ ಎಷ್ಟೋ ಅಸಂಖ್ಯಾತ ಟೈಮ್ ಕಳೆದ ನಂತರ ಅದರೊಳಗೂ ಜೈನ ಕುಲ ಸಿಗೋದು ಕೂಡ ಭಾಳ ರೇರಿ. ಆಯ್ತು, ಇಂಥ ಜೈನ ಕುಲವನ್ನು ಪ್ರಾಪ್ತ ಮಾಡಿಕೊಂಡು ಕೂಡ ಶಾಸ್ತ್ರ ಸ್ವಾಧ್ಯಾಯ ಮಾಡಬೇಕಂತ ಭಾವನಾ ಆಗೋದು ಕೂಡ ಭಾಳ ರೇರು. ಈಗ ಇದ್ದದು ಪರಿಣಾಮ ನನ್ನೂ ನಾಳೆ ಇರ್ತಾವ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾರು ಅನಾದಿ ಕಾಲದಿಂದ ನಿಗೋದಸೆ ನಿಕಲವ ಜೀವ ನಿತ್ಯ ನಿಗೋದಿಂದ 6 ಸಮಯ 8 ಸಮಯ ಮೇ 608 ಜೀವಂತೂ ಹೊರಗೆ ಬರ್ತಾವ. ಅವು ಬರ್ತರೊಳಗೆ ಅಂಥದ್ರೊಳಗೆ ನಾವು ಕೂಡ ಹೊರಗೆ ಬಂದವು. ಚಡಲ ಓದುವಾಗ ಅದ್ರೊಳಗೆ ಉದಾಹರಣೆ ಏನು ಕೊಟ್ಟರು? ದೌಲತ್ ರಾಮ್ಜಿ ಹೇಳ್ತಾರು ದುರ್ಲಭ ಚಿಂತಾಮಣಿ ರತನದ ಎಕ್ಸಾಂಪಲ್ ಕೊಟ್ಟರು. ರತ್ನ ಯಾವ ರೀತಿಯಾಗಿ ದುರ್ಲಭ ಐತಿ, ರತ್ನ ಎಲ್ಲಿ ಸಿಗ್ತಾವೆ ಹೇಳ್ರಿ? ಬಂಗಾರ ಸಿಗ್ಬೋದು, ಬೆಳ್ಳಿ ಸಿಗ್ಬೋದು. ಯಾವ ರೀತಿಯಾಗಿ ದುರ್ಲಭ ಚಿಂತಾಮಣಿ ರತನ ಸಿಕ್ಕೈತಲ್ಲ ಹಂಗೆ ದ್ವಿಇಂದ್ರಿಯ ಆದನಿ ನಿಗೋದದಿಂದ ಬರೋದನ್ನ ಭಾಳ ಕಷ್ಟ. ಅದ್ರೊಳಗೂ 6 ಮಹಿನೆ 8 ಸಮಯ 608 ಜೀವ ಅಷ್ಟ ಅನಂತ ಜೀವಗಳು. ಈಗ ನೋಡ್ರಿ 1 ಕೋಟಿ ಜನ ಪರೀಕ್ಷೆ ಬರೆದಾರೆ ತಿಳ್ಕೊರಿ. 1 ಕೋಟಿ ಪರೀಕ್ಷೆದಾಗ ಒಬ್ಬ ಪಾಸ್ ಅಂದ್ರೆ 1 ಕೋಟಿನ ಅನಂತತ್ರೊಳಗೆ ನಮ್ಮ ಒಂದು ಹೇಳಿ ನಿಮ್ಗೆ ಅಷ್ಟೇ ಕೋಟಿ ಒಳಗೆ 1 ಕೋಟಿ ಒಳಗೆ ಒಬ್ಬ ಪಾಸ್ ಆಗೋದಂದ್ರೆ ಎಷ್ಟು ಮಹಾನ್ ಹೇಳ್ರಿ ನೋಡು. ಹಂಗೆ ಅನಂತ ಜೀವ ಒಳಗೆ 608 ಜೀವ ಅಷ್ಟೇ ಹೊರಗೆ ಬರ್ತಾವೆ 6 ತಿಂಗಳು 6 ಸಮಯದೊಳಗೆ 8 ಸಮಯದೊಳಗೆ. ಆಯ್ತು, ಅಂಥದ್ರೊಳಗೆ ನಾ ಈಗ ಬಂದು ಅದ್ರೊಳಗೂ ಚಿಂತಾಮಣಿ ರತ್ನ ಎಕ್ಸಾಂಪಲ್ ಎದಕ್ಕೆ ಕೊಟ್ರವ್ರ? ದ್ವಿಇಂದ್ರಿಯ ಅದು ಮತ್ತು ಚತುರಿಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯೊಳಗೂ ಪಂಚೇಂದ್ರಿಯ ಮನ ಸಹಿತ ಐತನಿಲ್ಲ. ಎಷ್ಟೋ ಜೀವಗಳು ಪಂಚೇಂದ್ರಿಯ ಇದಾವೆ, ಖರೆ ವಿಚಾರ ಮಾಡುವಂಥ ಶಕ್ತಿ ಇಲ್ಲ. ಚಲು ಯಾವುದಾ ಕೆಟ್ಟ ಯಾವುದಾ ಅಂತ ವಿಚಾರ ಮಾಡುವಂಥ ಶಕ್ತಿ ಇಲ್ಲ. ನನಗೆ ಪಂಚೇಂದ್ರಿಯ ಪ್ಲಸ್ ಪಂಚೇಂದ್ರಿಯ ವಿಚಾರ ಮಾಡುವಂಥ ಶಕ್ತಿನೂ ಕೊಟ್ಟಿದ್ದಾರೆ, ಬಟ್ ನನ್ನ ವಿಚಾರ ಎಲ್ಲಿ ಹೊಂಟೈತಿ? ಸೊ ಅದಕ್ಕೆ ಅವ್ರು ಹೇಳ್ತಾರೋ, ಅದಕ್ಕೆ ಭಗವತಿ ಆರಾಧನದೊಳಗೆ ಆಚಾರ್ಯ ಭಾಳ ಚಂದ ಉದಾಹರಣೆ ಹೇಳ್ತಾರೋ.
2 ಲಾಖ ಯೋಜನೆ ಇರ್ತಕ್ಕಂಥ ಲವಣ ಸಮುದ್ರ ಎಷ್ಟು ಲಾಖ ಯೋಜನೆ ಇಡ್ರಿ? 2 ಲಕ್ಷ ಯೋಜನೆ ಅಂದ್ರೆ ಭಾಳ ದೊಡ್ಡ ಇರ್ತಾವ. ಚಡಲದಾಗ ಹೇಳಿದ್ ನಾವು ನಿಮಗೆ. ಆ ಒಂದು ಸಮುದ್ರೊಳಗೆ ಒಂದು ಸಣ್ಣ ಕಣ ಜಂಬೂದೀಪ ಕಾರ್ನರ್ಕ ಮತ್ತೊಂದು ಘಾತ್ಗಿ ಖಂಡ ಕಾರ್ನರ್ಕ ಆ ಒಂದು ಕಣ 2 ಪೀಸ್ ಮಾಡಿ ಈಚೆ ಕಡೆ ಒಂದು ಕಾರ್ನರ್ಗೆ ಹಾಕೋದ ಮತ್ತೊಂದು ಈಚೆ ಕಡೆ ಒಂದು ಕಾರ್ನರ್ಗೆ ಹಾಕೋದತ್ತ. ಏನು ಹೇಳ್ರಿ? ಲವಣ ಸಮುದ್ರದೊಳಗೆ ಭಗವತಿ ಆರಾಧದಾಗ ಆಚಾರ್ಯ ಭಗವಂತರು ಹೇಳ್ತಾರೋ ಒಂದು ಸಣ್ಣ ಕಣ ತಗೋದ ಅದನ್ನ 2 ಪೀಸ್ ಮಾಡೋದ, ಒಂದು ಈ ಕಾರ್ನರ್ಗೆ ಹಾಕೋದ ಮತ್ತೊಂದು ಕಾರ್ನರ್ಗೆ ಹಾಕೋದ. ಅದು ಎಷ್ಟು ಲಾಖ ಯೋಜನೆ ಐತೆ ಹೇಳ್ರಿ? 2 ಲಕ್ಷ ಯೋಜನೆ ಐತೆ. ಅವು ಎಲ್ಲರೇ ಕಟ್ಟಾದ್ದು ಕಣಗಳು ಬಂದ ಕೂಡ್ಬೋದು. ಕೂಡ್ಲಕ್ಕೆ ಸಾಧ್ಯ ಐತ್ರಿ? ಬಕೆಟ್ದಾಗ ಹಾಕಿದ್ದು ಕೂಡಂಗಿಲ್ಲ, ಹೊಳೆ ಹಾಕಿದ್ದು ಕೂಡಂಗಿಲ್ಲ. ಬಾವ್ಯಾಗ ಈ ಕಣ ಈಚೆ ಕಡೆ ಒಂದು ಹಾಕೀನಿ ಆಚೆ ಕಡೆ ಒಂದು ಹಾಕೀನಿ ಅಂದ್ರೆ ಯಾವಾಗ ಹೋಗಿ ಕೂಡ್ಬೋದು ಹೇಳ್ರಿ? ಹಂಗೆ 2 ಲಕ್ಷ ಯೋಜನೆ ಇರ್ತಕ್ಕಂಥ ಲವಣ ಸಮುದ್ರದೊಳಗೆ ನಾವು ಘಾತಕಿ ಖಂಡ ಮತ್ತು ಜಂಬೂದೀಪ ಕಾರ್ನರ್ಗೆ ಹಾಕಿದ್ದ ಅವು 2 ಕಣ ಕೂಡ್ಬೋದ. ಆದರೆ ಈ ಮನುಷ್ಯ ಭಾವ ಅದಕ್ಕಿಂತ ಹೆಚ್ಚು ದುರ್ಲಭ ಐತಿ. ಅದು ಬೈ ಚಾನ್ಸ್ ಕೂಡ್ಬೋದ, ಆದರೆ ಈ ಏನು ಮನುಷ್ಯ ಭಾವ ಐತೆಲ್ಲ ಭಾಳ ಕಠಿಣ. ಅದಕ್ಕೆ ಅವ್ರು ಹೇಳ್ತಾರೋ ಆಂಖ ಪೇ ಪಡೇಗಾ ಜಾಲ ಅಂದ್ರೆ ಕಣ್ಣಿನ ಮ್ಯಾಗ ಪೊರೆ ಬರ್ಬೋದು ವಯಸ್ಸಾದಂಗೆ. ನಾಕ್ ಸೇ ಬಹೇಗಾ ನಾಕ್ಸೆ ಮೂಗಿನಿಂದ ಸೋರೋದು ವಯಸ್ಸಾದಾಗ ಮತ್ತೆ ಏನಾಗೋದ್ರಿ ಅದಂತಾರೆ. ಅವ್ರ ಕಾನೋ ಮೇ ಪಡೇಗಾ ತಾಲ ಅರ್ಥಾತ್ ವಯಸ್ಸಾದಂಗೆ ಏನಾಗ್ತಿತ್ತಪ್ಪ ಅಂದ್ರೆ ಕಿವಿ ಸುದ ಭೀ ಕೇಳಕ್ ಆಗಂಗಿಲ್ಲ, ಅಲ್ಲಿ ತಾಲ ಕೊಂಡಿದ್ದಂಗೆ ಅದ. ಲಾಠಿ ಸೆ ಪಡೇಗಾ ಲಾಠಿ ಸೆ ಅರ್ಥಾತ್ ಕೈಯಾಗ ಬಡಿಗೆ ಬರ್ತದ ವಯಸ್ಸಾದ ನಡ್ಕೋತ. ಅವ್ರ 5 ಇಂದ್ರಿಯೋ ಕಾ ನಿಕಲೇಗಾ ದಿವಾಲ, 5 ಇಂದ್ರಿಯೋಳು ಯಾವ ಕೆಲಸ ಮಾಡಂಗಿಲ್ಲ ಅವಾಗ. ದಿವಾಲ ಅಂದ್ರೇನ ದಿವಾಳಿ ಆಗ್ತೀವಿ ಅಂತಿರ್ಲ, ಹಂಗಿಲ್ಲಿ 5 ಇಂದ್ರಿಗಳ ದಿವಾಲ. ಐಸಿ ದಶಾ ಮೇ ಕರೇಗಾ ಕ್ಯಾ ಲಾಲಾ ಅಂತ ಹೇಳ್ತಾರ. ಏನಂತ ಹೇಳಿದ್ರಿ? ಐಸಿ ದಶಾ ಮೇ ಕ್ಯಾ ಕರೇಗಾ ಲಾಲಾ. ನಾವು ಧರ್ಮ ಯಾವಾಗ ಮಾಡ್ಬೇಕತ್ತವು ನೋಡ್ರಿ. ಏನಂದ್ರೆ ಅವ್ರ ಕಣ್ಣ ಕಾಣಿಸೋದು ಕಡಿಮೆ ಆಗ್ತೈತೆ, ಮೂಗಿನಿಂದ ಸೋರೋ ಚಲೋ ಆಗ್ತೈತೆ, ಕಿವಿ ಕೇಳಿಸೋದು ಬಂದ್ ಆಗ್ತೈತೆ, ಅದಾದ ನಂತರ ಕೈಯಾಗ ಬಡಿಗೆ ಬರ್ತೈತೆ. 5 ಇಂದ್ರಿಯಗಳ ದಿವಾಳಿ ಆಗಿ ಹೋಗ್ತಾವ. ಅವಾಗ ನೀ ಏನು ಮಾಡವಲ್ಲ ಅಂತ ಕೇಳ್ತಾರ. ಸೊ ಅದಕ್ಕೋಸ್ಕರ जीवन में ज़्यादा पैसा को महत्व देता है तो नरक की तैयारी करता है. पूज्यपाद आचार्ಯ ಇಷ್ಟೋಪದೇಶದೊಳಗೆ ಹೇಳ್ತಾರೆ. ಏನು ಹೇಳ್ರಿ? ಯಾರ ಈ ಒಂದು ಮನುಷ್ಯ ಭವದೊಳಗೆ ತಮ್ಮ ಮನುಷ್ಯ ಭವವನ್ನ ಧರ್ಮ ಕಾರ್ಯದಲ್ಲಿ ತೊಡಗಿಸಿದ, ತಮ್ಮ ಸಿಕ್ಕಂತ ಸಮಯವನ್ನ पैसे कमाने को और पैसे को महत्व देता है तो समझना वो नरक की तैयारी कर रहा है. ಪೂಜ್ಯಪಾದ ಆಚಾರ್ಯ ಇಷ್ಟೋಪದೇಶದೊಳಗೆ ಹೇಳ್ತಾರೆ. ಖರೆ ನಮಗೆಲ್ಲರೂ ದುಡಿಯೋರ ಚಲೋ ಅನಿಸ್ತಾರಲ್ಲ, ರೊಕ್ಕ ಗಳಿಸೋರು ಚಲೋನೋ ಅಥವಾ ಕೆಟ್ಟು. ನಮಗೆಲ್ಲರಿಗೂ ಕೂಡ 1 ಲಾಖ 2 ಲಾಖ ತಿಂಗಳ ಮಂತ್ಲಿ ಹೆಚ್ಚಾಯ್ತು ಖುಷಿ ಆಗ್ತಿತ್ತು, ದುಃಖ ಆಗ್ತಿತ್ತು. ಬಾಯಿಲೆ ಅಷ್ಟೇ ಹೇಳ್ತಾರಲ್ಲ, ನಾಳೆ ಮದುವೆ ಮಾಡೋ ಪ್ರಸಂಗ ಬರ್ತಂದ್ರೆ ಎಂಥ ಹುಡುಗನ ಹುಡ್ಕ್ಯಾಡ್ತವು? ಧಾರ್ಮಿಕ ಹುಡುಗನ ಹುಡ್ಕ್ಯಾಡ್ತವೋ ಏನು ಕೋಟಿಗಟ್ಲೆ ದುಡಿಯಾನ ಹುಡ್ಕ್ಯಾಡ್ತವೋ? ಬಸ್ತ್ಯಾಗ ಅಷ್ಟೇ ಧಾರ್ಮಿಕ ಇರಬೇಕು ಅಂತವು, ಖರೆ ಪಗಾರ ಮತ್ತು 3 ಲಾಖ ಇರಬೇಕು. ಅದಕ್ಕೋಸ್ಕರ ಅವ್ರು ಹೇಳ್ತಾರೋ ಜೀವನದೊಳಗೆ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಯಾವ ಹೊಂಟಾನ್ಲ ಅವರೆಲ್ಲರೂ ಕೂಡ ನರಕದ ತಯಾರಿ ಮಾಡ್ತಾರೆ. ಪ್ರತಿಯೊಬ್ಬರು ಕೇಳ್ತಿರ್ತಾರೆ, ನಂದು ಭವಿಷ್ಯ ಏನಾಗ್ತೈತ್ರಿ, ಭವಿಷ್ಯ ಏನಾಗ್ತೈತಿ ಹೇಳ್ತಾನೆ ಕೇಳ್ರಿ. ಭವಿಷ್ಯ ಭಾಳ ಈಜಿ ಐತಿ ಹೇಳೋದು. ವರ್ತಮಾನದಾಗ ಏನು ಐತ್ಲ ನಿಮ್ದು ಅದ ಭವಿಷ್ಯ ಆಗ್ತೈತಿ. ನೀವು ವರ್ತಮಾನದಾಗ ನೀವು ಕೇಳ್ಬೋದು, ನಾನು ನರಕಕ್ಕೆ ಹೋಗ್ತಾನನ್ರಿ, ತಿರಿಯಂಚಕ್ಕೆ ಹೋಗ್ತಾನೋ, ಏನು ದೇವಗತಿಗೆ ಹೋಗ್ತಾನೋ, ಏನು ಮೋಕ್ಷಕ್ಕೆ ಹೋಗ್ತಾನೋ, ಏನು ಮನುಷ್ಯ ಪರ್ಯಾಯ ನನಗೆ ಸಿಗ್ತೈತಿ. ಯಾರನ್ನೂ ಕೇಳಕ್ಕೆ ಹೋಗ್ಬೇಡ್ರಿ. आपका वर्तमान डिसाइड करता है कि आप भविष्य में क्या होंगे. ನಿಮ್ಮ ವರ್ತಮಾನನ ಡಿಸೈಡ್ ಮಾಡ್ತೈತಿ. ನಿಮ್ಮ ವರ್ತಮಾನದೊಳಗೆ ನೀ ಪ್ರತಿದಿನ 24 ತಾಸ
ನೀ ನಿನ್ನ ಜೀವನದಲ್ಲಿ ಧರ್ಮ ಕಾರ್ಯಗಳನ್ನು, ಸತ್ಕಾರ್ಯಗಳಲ್ಲಿ, ಒಳ್ಳೆ ಒಳ್ಳೆ ಕಾರ್ಯಗಳಲ್ಲಿ ನೀನೇನಾದರೂ ತೊಡಸ್ಕತ್ತಿದ್ದಂದ್ರೆ 100% ಮುಂದೆ ಬರುವಂಥ ಭವಾನಿಂದ ಚಲೋನೇ ಐತೆ ತಿಳ್ಕೊ, ಯಾರನ್ನೂ ಕೇಳ್ಕೋಬೇಡ. ನೀ ಪ್ರತಿ ಸಮಯ ನಿನ್ನ ಬುದ್ಧಿ ಹೊರಗೆ ಹೊಂಟೀತಿ, ಸಂಸಾರ ವಿಷಯ ಭೋಗಗಳದಾಗ ತಲ್ಲೀನಿರ್ತೈತಿ, ಮತ್ತು ಬೇರೆ ಯಾವ ನಿನಗೆ ಪ್ರಯೋಜನ ಇಲ್ಲ, ಪ್ರಯೋಜನದ ವಿಷಯಗಳು ತಲೆ ಹಾಕ್ತಿ ಅಂದ್ರೆ ಮತ್ತು ನರಕ ತಿರಿಯಂಚ ಮತ್ತು ಇಂಥ ಗತಿನ ಆಗೋದೈತಿ. ನಿಮ್ಮದು ವರ್ತಮಾನ ಹಿ ಆಪಕಾ ಫ್ಯೂಚರ್ ಡಿಸೈಡ್ ಕರೆಗ. ನಿಮ್ಮ ವರ್ತಮಾನನ ನಿಮ್ಮದು ಭವಿಷ್ಯ ಏನೈತೆ ಡಿಸೈಡ್ ಮಾಡ್ತೀವಿ. ಈಗ ನನ್ನ ಮನಸ್ಸು ಪ್ರತಿ ಸಮಯ ಸ್ವಾಧ್ಯಾಯ ಮಾಡ್ಬೇಕಂತ ಅನಿಸ್ತಿತ್ತಪ್ಪ ಅಂತಂದ್ರೆ ಇದರರ್ಥ ಜೈಸಾ ಮತಿ ವೈಸಾ ಗತಿ ಅಂತ ಹೇಳ್ತಾರೆ. जैसा आपका वर्तमान में मति है, ज्ञान है, वैसा ही आपका गति होगा. ನಿಮ್ಮದು ವರ್ತಮಾನದ ಬುದ್ಧಿನ ನೀವು ಡಿಸೈಡ್ ಮಾಡ್ತೈತಿ ನೀವು ಮುಂದಿನ ಬಹುದಾಗ ಎಲ್ಲಿ ಹೋಗೋರ್ದಿರಿ. ಸೊ ನೀವೇ ವಿಚಾರ ಮಾಡ್ರಿ, ಯಾವ ನನಗೆ ದುಡಿಯದ ಅಥವಾ ಸಂಪಾದನೆ ಮಾಡುವಂಥ ಯಾವ ವಿಕಲ್ಪ ಬರ್ಕಿತ್ತಲ್ಲ ಆ ವಿಕಲ್ಪ ನಾವೇ ತಡಿಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಹೇಳ್ತಾರು, ಆಯು ಕರ್ಮ ಅನ್ನೋ ಪೆಟ್ರೋಲ ಯಾವಾಗ ಯಾವ ಮೂಲ್ಯಾಗ ಬಂದು ಕಚ್ಚಾ ಮಾತೈತಿ ಗೊತ್ತಿಲ್ಲ. ಯಾರಾದರೂ ವಯಸ್ಸಾದವ್ರ ತೀರ್ಕೊಂಡ್ರೆ ನಮಗಷ್ಟು ದುಃಖ ಅನಿಸಂಗಿಲ್ಲ ಮತ್ತು ವೈರಾಗ್ಯದ ಮಾತುಗಳು ಬರಂಗಿಲ್ಲ ಭಯಾಗ. ಯಾರಾದರೂ ಸಣ್ಣ ವಯಸ್ಸದವ ಸಹಜವಾಗಿ ಹಾರ್ಟ್ ಅಟ್ಯಾಕ್ ಯಾವುದೇ ಒಂದು ರೋಗ ಬಂದು ತೀರಿದಪ್ಪ ಅಂತಂದ್ರೆ ಅವಾಗ ನಾವು ಎಲ್ಲರೂ ಕೂಡ ಅಧ್ಯಾತ್ಮ ಪ್ರೇಮಿಗಳಾಗ್ತವು. ಮತ್ತೆಲ್ಲರೂ ಕೂಡ ಅವಾಗ ಏನು ಶಾಸ್ತ್ರದಾಗ ಏನು ಕೇಳಿರ್ತಾವಲ್ಲ ಆ ಎಲ್ಲ ಮಾತುಗಳನ್ನು ಆಡ್ಲಿಕ್ಕೆ ಚಾಲು ಮಾಡ್ತಾವೆ. ಏನಂತ ಹೇಳಿ, ಜೀವನದಾಗ ಯಾವುದೂ ಕೂಡ ಶಾಶ್ವತ ಇಲ್ಲ, ಎಲ್ಲರೂ ಹೋಗಾರ್ದತ್ತು. ಯಾವಾಗಿದೆ, ಯಾವಾಗರೇ ಇಂಥದ್ದು ಘಟನಾ ನಡೀತಂದ್ರೆ, ಕೊರೋನಾಲೇ ಯಾರಾದರೂ ಭಾಳ ಜನ ತೀರು ಹೊಂಟ್ರಂದ್ರೆ ಸಂಸಾರದಾಗ ಏನಿಲ್ಲ ಅಂತ ಹೇಳಿ ವೈರಾಗ್ಯದ ಮಾತು ಬರ್ತಾವು. ಮತ್ತು ರುಟೀನ್ ಚಲೋ ನಡಿಕೈತಂದ್ರೆ ಮತ್ತು ಸಂಸಾರದೊಳಗೆ ಸುಖ ಅನಿಸ್ತೈತಿ. ಸೊ ಅದಕ್ಕೋಸ್ಕರ ನಿವೃತ್ತಿ ಬೇಕ್ರಿ. ನಿವೃತ್ತಿ ಇಲ್ಲದೆ ಇದೇನು ಉಪಯೋಗ ಇಲ್ಲ. ನೀವು ಬೇಕಾದ್ ಮಾಡ್ರಿ. ಮನ್ಯಾಗ ಇದ್ದುಕೊಂಡು ನಾ ಕಲ್ಯಾಣ ಮಾಡ್ಕೋತನು ಎಲ್ಲಿ ಅವು ಕಾಡ್ಗಿ ಫ್ಯಾಕ್ಟ್ರಿಯಾಗ ಹೋದ್ರೆ ಮತ್ತು ಕಾಡಿಗೆ ಹತ್ತುಲ್ದ ಬರೋದೇ ಇಲ್ಲೋ. ಕಾಡ್ಗಿ ಫ್ಯಾಕ್ಟ್ರಿ ಐತಿ, ಕೋಳ್ಸೆ ಫ್ಯಾಕ್ಟ್ರಿ ಐತಿ ತಿಳ್ಕೊರಿ. ಕೋಳ್ಸೆ ಫ್ಯಾಕ್ಟ್ರಿಯಾಗ ನೀವು ಒಳಗೆ ಹೋದ ನಂತರ ನಾ ಶುದ್ಧವಾಗಿ ಬರ್ತಾನಂತರ ಹೆಂಗೆ ಸಾಧ್ಯ ಐತ್ರಿ ಅದ? ಕೋಳ್ಸೆ ಹತ್ತುದ ಅದ. ನಾವೆಲ್ಲರೇ ತಿಳ್ಕೊಂಡಿದ್ದೆವು ಮನೆಯಾಗಿದ್ದುಕೊಂಡು ಇಲ್ಲಾಂದ್ರೆ ದಿಗಂಬರ ಮುನಿರಾಜ್ರಿ ಯಾಕೆ ಸಾಧನೆ ಎಲ್ಲ ವಿಷಯದ ಪ್ರತಿ ಇರ್ತಕ್ಕಂಥ ಜ್ಞಾನ ಸ್ಟಾಪ್ ಆಗ್ತೈತ್ರಿ. ಯಾವ್ದು ಜ್ಞಾನ ಹೊರಗೆ ಹೊಂಟಿತ್ಲ ಅದೆಲ್ಲ ಈ ಕಡೆ ಬರ್ತಿತ್ತನ್ನ ಜ್ಞಾನ ನಿರ್ಮಲ ಆಗ್ತೈತಿ. ಅದಕ್ಕೆ ಶಾಲಿಗೆ ಕಲಿಕ್ ಹತ್ತಂಗಿಲ್ಲ, ಏನು ಕಲಿಕ್ ಹತ್ತಂಗಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾರು, पैसा डबल होकर 8 साल में आता है, समय नहीं आता है. ಏನು ಹೇಳ್ರು, 8 ವರ್ಷದೊಳಗೆ ರೊಕ್ಕ ಡಬಲ್ ಆಗಿ ಬರ್ಬೋದು, ಹೌದಿಲ್ರಿ? ಆ 8 ವರ್ಷ ವಾಪಸ್ ಬರ್ತಿದ್ದೇನ್ರಿ? ದುಡ್ಡು ಬರ್ಬೋದು, ಡಬಲ್ ಆಗ್ಬೋದು, ಟಿಬ್ಬಲ್ ಆಗ್ಬೋದು, 8 ವರ್ಷ ತಕ. ಮತ್ತು ಮನುಷ್ಯಂದು ಎಷ್ಟು ವಿಚಿತ್ರ ನೋಡ್ರೆ, ಭಾವನಾ ಎಷ್ಟು ಕೆಟ್ಟಿರ್ತಾವ ನೀವು ಹೇಳ್ತಾನೆ ಕೇಳ್ರಿ. ನೀವು ರೊಕ್ಕ ಜಮಾ ಮಾಡಿದಿರಿ ತಿಳ್ಕೊರಿ, 10 ಕೋಟಿ ರೂಪಾಯಿ ಜಮಾ ಮಾಡಿದಿರಿ ಅಥವಾ 1 ಕೋಟಿ ರೂಪಾಯಿ ಬ್ಯಾಂಕ್ನಾಗ ಡಿಪಾಸಿಟ್ ಮಾಡಿದಿರಿ. ಅವ 5 ವರ್ಷ ಆಗನ ಅಥವಾ 8 ವರ್ಷ ಆಗನ ಡಬಲ್ ಆಗಿ ಬರೋದು. ನಿಮಗೇನು ಅನಿಸ್ತೈತಿ ಹೇಳ್ರಿ? ಈ 8 ವರ್ಷ ಯಾವಾಗ ಕಳೆದವು? ಏನ 8 ವರ್ಷ ಯಾವಾಗ ಕಳಿತಾವು ಮತ್ತು ನನಗೆ ಯಾವಾಗ ಅವು 2 ಕೋಟಿ ರೂಪಾಯಿ ಸಿಗುತ್ತವೆ? ಮನುಷ್ಯ ಭಾವ ಸಿಕ್ಕೈತಿ. ಆ ಮನುಷ್ಯ ಭಾವ ಸಿಕ್ಕಂಥ ಸಮಯವನ್ನು ಮನಸ್ಸಿನ ಭಾವನಾ ಹೆಂಗೆ ಭಾಸ್ತಾ? 8 ವರ್ಷ ಯಾವಾಗ ಕಳೆದವನ್ನೋ ಭಾವನಾ ಚಲೋನ ಅಥವಾ ಕೆಟ್ಟೋ? ಈಗ ನಮ್ಮದು ಕೂಡ ಕಬ್ಬ ಹಾಕಿರ್ತವು. ಯಾವಾಗ ಇದು 1.5 ವರ್ಷ ಮುಗಿದೈತೆ ಲಗೇಜ್, ಯಾವಾಗ ರೊಕ್ಕ ಬರ್ತಾವ ಅಂದರೆ 1.5 ವರ್ಷ ಲಗೇಜ್ ಅಂದ್ರೆ ಮನುಷ್ಯ ಪರ್ಯಾಯ ಆಯು ಕರ್ಮ ತಾನ ಹೇಳ್ಕೊಂಡ್ ಕರೆ ಈ ಪರಿಣಾಮ ಇನ್ನು ಭಾವಕ ಫಲ ಕ್ಯಾ ಹೋಗ, ಈ ಏನು ಪರಿಣಾಮ ಮಾಡಕದಿ ಇದ್ರ ಫಲ ಏನು ಸಿಗತೈತೆ ಅನ್ನೋದು ವಿವೇಕ ಐತೆ ನಿನ್ನಲ್ಲೇ? ಈಗ ಏನು ನಾ ಕ್ರೋಧ ಬುದ್ಧಿ ಮಾಡಕದೇನಿ ಅಥವಾ ಕಷಾಯ ಭಾವ ಮಾಡಕದೇನಿ ಅಥವಾ ಕಮಾಸ್ಬೇಕತ್ತ ಯಾವ ಭಾವ ಮಾಡಕದಿ, ಈ ಭಾವದ ಫಲ ಇಂದಿನ ನಾಳೆ ಸಿಗೋದೋ ಅಥವಾ ಇಲ್ಲೋ? ಅದಕ್ಕೆ ಒಬ್ರು ಹೇಳ್ತಾರೆ, ಮನ್ಯಾಗ ನೀವೇನು ಮಾಡಿಬಿಡ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಬರೆದು ಇಟ್ಬಿಡ್ರಿ, ಇನ್ನು ಭಾವಕ ಫಲ ಕ್ಯಾ ಹೋಗ ಅಂತ ಹೇಳಿ ಬರೆದು ಇಟ್ಬಿಡು. ಏನ್ರಿ, ಎಲ್ಲಿ ಜಾಗ ಸಿಗತೈತಿಲ್ಲ ಮನ್ಯಾಗ, ಇನ್ನು ಭಾವಕ ಫಲ ಕ್ಯಾ ಹೋಗ. ಯಾಕ ಮನ್ಯಾಗ ಎಲ್ಲರೇ ಜಗಳಾಡಕತ್ತೀರಿ ಅಂದ್ರೆ ಅದನ್ನ ಓದ್ಬಿಡೋದು. ಏನ ಜಗಳಾಡಕತ್ತೀರಿ, ಕ್ರೋಧ ಬರಕತ್ತಿತ್ತು ಅಂದ್ರೆ ಓದಿ, ಇನ್ನು ಭಾವಕ ಫಲ ಕ್ಯಾ ಹೋಗ. ಕ್ರೋಧ ಮಾಡಕದಿಲ್ಲ, ಇದ್ರ ಫಲ ಏನಾಗೋದು ವಿಚಾರ ಮಾಡು.
मान कषाय ಮಾಡಕ್ರಿ ಅವಾಗ ಪಟ್ಟದ ಶೋಧಗಳು ಇನ್ನು ಭಾವಕ ಫಲ ಕ್ಯಾ ಹೋಗ ಅಂತರಂಗದೊಳಗೆ ಪರಿಣಾಮದೊಳಗೆ ಪಂಚೇಂದ್ರಿಯ ವಿಷಯ ರಕ್ಕಬೇಕು ಇನ್ನು ಸಂಪಾದನೆ ಮಾಡ್ಬೇಕು ನಾವು ಭಾವ ಹಾಕಿತೆಲ್ಲ ಅವಾಗ ನೆನಪು ತಗೊಂಡ್ಬಿಡು ಇನ್ನು ಭಾವಕ ಫಲ ಕ್ಯಾ ಹೋಗ ಈ ಏನು ಭಾವ ಮಾಡ್ತೀವಿ ಇದರ ಫಲ ಏನಾಗ್ತಿತ್ತು ನಿನಗ ಸೊ ಅದಕ್ಕೆ ಆಚಾರ್ಯ ಹೇಳ್ತಾರು ಇದು ಆಯು ಕರ್ಮಂತಹ ಪೆಟ್ರೋಲ್ ಯಾವಾಗ ಬಂದು ಖಾಲಿ ಆಗ್ತೈತೆ ಅದು ಗೊತ್ತಿಲ್ಲ ಹಂಗ ಬನಾರಸಿ ದಾಜಿ ಅವರು 3 ಮದಿ 9 ಜನ ಮಕ್ಕಳು ಅವ್ರು ಯಾವ ಜನ ಹುಟ್ಟೈತಿ ಯಾವ ದಿನ ಒಂದೇ ದಿವ್ಸನಾಗ ರೀ ಹುಟ್ಟಿದಾರ ಬಿ ಸತ್ತಿದಾರ ಬಿ ಮತ್ತು ಅದೇ ದಿನ ಬಿ ಐತಿ ಹಿಂಗೆ ಪರಿಸ್ಥಿತಿ ಯಾರಿಗೆ ಬರ್ತೈತಿ ಹೇಳ್ರಿ ಹುಟ್ಟು ಬಿ ಅದ್ರೊಳಗೆ ಮನ್ಯಾಗ ಹುಟ್ಟಿದಾಗ ಬಿ ಒಬ್ಬ ಅದ್ರೊಳಗೆ ಸತ್ತಿದಾಗ ಬಿ ಒಬ್ಬ ಮತ್ತು ಅದ್ರೊಳಗೆ ದಿನಾನೂ ಐತಿ ಇಂಥ ಕಷ್ಟಗಳು ಯಾರಿಗೆ ಬರ್ತಾವೆ ಹೇಳು ಇಂಥ ಕಷ್ಟದೊಳಗೆ ಬಂದರೂ ಕೂಡ ಪಂಡಿತ್ ಬನಾರಸಿ ದಾಜಿ ಸಮಯ ಸಾರ ನಾಟಕ ಬರೆದು ಹೋದ್ರು ಹಿಂಗೆ ಒಮ್ಮೆ ದುಃಖಗಳ ಮ್ಯಾಗ ದುಃಖ ಬಿ ಕೂಡ ಬರಕೈತಿ ಸುಖನೂ ಐತಿ ಪರಿಣಾಮ ಕಂಟ್ರೋಲ್ ಹೆಂಗೆ ಬರ್ತೈತ್ರಿ ಅದಕ್ಕೆ ಆಚಾರ್ಯ ಭಗವಂತರು ಹೇಳ್ತಾರೋ ಜಾದಾ ಹೋಶಾರಿ ಕಬಿ ಮೆಹಂಗಾ ಪಡ್ತಾ ಹೇ ಜಾದಾ ಶಾನ್ಯತನ ಏನು ತೋರಿಸ್ತವ್ರೆ ಲೌಕಿಕದಾಗ ಅದೆಲ್ಲ ಕೂಡ ಸಂಸಾರ ಮಾರ್ಗಕ್ಕೆ ಕೊಯ್ಯೋದಿ ಮತ್ತೊಂದು ಮಾತು ಹೇಳ್ತಾರೆ ಕುಮುದ ಚಂದ್ರ ಆಚಾರ್ಯ ಏನು ಹೇಳ್ತಾರಪ್ಪ ಅಂತಂದ್ರೆ ಯಸ್ಮಾತ್ ಕ್ರಿಯಾ ಪ್ರತಿಫಲಂತಿ ನಾಭಾವ ಶೂನ್ಯ ಕಲ್ಯಾಣ ಮಂದಿರ ಸ್ತೋತ್ರೊಳಗ ಕುಮುದ ಚಂದ್ರಾಚಾರ್ಯ ಏನು ಹೇಳ್ತಾರಪ್ಪ ಅಂತಂದ್ರೆ ಯಸ್ಮಾತ್ ಕ್ರಿಯಾ ಪ್ರತಿಫಲಂತಿ ನಾಭಾವ ಶೂನ್ಯ ಭಾವದಿಂದ ಶೂನ್ಯ ಇರ್ತಕ್ಕಂಥ ಯಾವ ಕ್ರಿಯೆಗಳಿದ್ದಾವಲ್ಲ ಅವೆಲ್ಲ ಕ್ರಿಯೆಗಳು ಕೂಡ ಕರ್ಮ ಬಂಧನಕ್ಕನೇ ಕಾರಣದ ನೀವು ಕ್ರಿಯೆ ಯಸ್ಮಾತ್ ಕ್ರಿಯಾ ಪ್ರತಿಫಲಂತಿ ನಾ ಭಾವ ಶೂನ್ಯ ಭಾವಗಣೆಗಳು ಅಥವಾ ಭಾವ ಶೂನ್ಯ ಇರ್ತಕ್ಕಂಥ ಯಾವ ಕ್ರಿಯೆಗಳನ್ನು ಮಾಡ್ತಿರಲ್ಲ ಅವು ಯಾವುದೂ ಕೂಡ ಏನೂ ಪ್ರಯೋಜನ ಇಲ್ಲ. ಇನ್ನು ಅದ್ರೊಳಗೆ ಸಮಂತಭದ್ರಾಚಾರ್ಯ ಹೇಳ್ತಾರ್ರಿ, ನೀವು ಯಾವುದೇ ಮಂತ್ರಗಳು ಉಚ್ಚಾರಣೆ ಮಾಡ್ತಿರಲ್ಲ, ನಮೋಕಾರ ಮಹಾಮಂತ್ರ ಅಥವಾ ಚತ್ತಾರಿ ಮಂಗಲ್ ಮಂತ್ರ, ಈ ಮಂತ್ರಗಳನ್ನು ಅನ್ನುವಾಗ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಲ್ಲಪ್ಪ ಅಂತಂದ್ರೆ ಅದರ ಫಲ ಸಿಗಂಗಿಲ್ಲ. ಯಾಕ್ರಿ ಈಗ ವಿಷ ಎಳ್ಸೋರು ಇರ್ತಾರಲ್ಲ, ಸ್ವಲ್ಪ ಹೆಚ್ಚ ಕಡಿಮೆ ಆಯ್ತಂದ್ರೆ ಇಳಿಯಂಗಿಲ್ಲ ಅದ. ಯಾವುದೂ ಒಂದು ಮಂತ್ರ ಹೆಂಗಿರ್ತೈತಪ್ಪ ಅಂದ್ರೆ ಕರೆಕ್ಟ್ ಅಕ್ಯುರೇಟೇ ಇರ್ಬೇಕದ, ಅದು ಸ್ವಲ್ಪ ಭೀ ಹೆಚ್ಚ ಕಡಿಮೆ ಆಗಬಾರ್ದು. ಅದು ಒಂದು ಮಂತ್ರ ನಾವು ನಮ್ಮೂರಂತ ನಮ್ಮೂರ ಇದ್ರ ಫಲ ಸಿಗಂಗಿಲ್ಲ. ನಾವೆಷ್ಟು ಜಪಮಾಲೆ ತೊಗೊಂಡು ಕೂತಿರ್ತವ್ರು ನಮ್ಮೂರಂತ ನಮ್ಮ ಹಿಂಗಂದ್ರೆ ಸಿಗ ನಮೋ ಅರಿಹಂತಾಣಂ ಅಂತ ಪೂರ್ತಿ ಬರಬೇಕು, ನಮೋ ಸಿದ್ಧಾಣಂ ಅಂತ ಪೂರ್ತಿ ಬರಬೇಕು. ಅವಾಗ ಆ ಮಂತ್ರದ ಫಲ ನಮಗೆ ಸಿಗೋದು. ನಾವು ಓಂ ನಮೋ ಮತ್ತು ಅದರೊಳಗೂ ಶಾರ್ಟ್ಕಟ್ ಮಾಡಿದ್ವು. ಹೆಂಗ ಓಂ ರೀಂ ಶ್ರೀ ಹಸಿ ಅವಸದಿಂದ ಏನಾಗೋದಿತ್ತು ಹೇಳ್ರಿ. ನಾವು ಅರ್ಹಂತ ತೊಗೊಂಡ್ರು, ಸಿ ಸಿದ್ಧ ಭಗವಂತ ತೊಗೊಂಡ್ರಿ, ಆ ಆಚಾರ್ಯ ತೊಗೊಂಡ್ರು, ಓ ಉಪಾಧ್ಯಾಯ ತೊಗೊಂಡ್ರಿ, ಸಾಧು ತೊಗೊಂಡ್ರಿ, ಅದ್ರೊಳಗೂ ಶಾರ್ಟ್ಕಟ್ ಮಾಡಿರಿ ನಿಮ್ಗೆ. ಅದ್ರ ನಮೋಕಾರ ಮಂತ್ರ ಅನ್ನಕ್ಕೂ ತ್ರಾಸ ಬತ್ ನಮ್ಗೆ. ಆ್ಯಂಡ್ ಪುಣ್ಯ ಶಾರ್ಟ್ ಸಿಗೋದು ಭಾಳ ಸಿಗೋದ್ರಿ. ಪುಣ್ಯ ಪೂರ್ತಿ ನೋಡ್ರಿ, ಡಿಮ್ಯಾಂಡ್ ಪೂರ್ತಿ ಪುಣ್ಯರೇ ಭಾಳ ಸಿಗಬೇಕು, ಆದ್ರೆ ಅದನ್ನ ಶಾರ್ಟ್ಲೆ ಅಂತ ಅಂದಂಗೆ ಸಿಗೋದ್ರಿ. ನೀ ಹೆಂಗೆ ಅಂತಿಲ್ಲ ಹಂಗೆ ಬರ್ತೀವಿ. ಸೊ ಅದಕ್ಕೋಸ್ಕರ ಆಚಾರ್ಯ ಭಗವಂತರ ಇಲ್ಲಿ ಹೇಳಿದ್ರು, ಮನುಷ್ಯ ಭಾವದ ಇನ್ನೂ ಕೂಡ ಭಾಳ ವರ್ಣನದ. ಅದನ್ನು ತೊಗೊಂಡು ಅಂದಂತರ ಈಗ ನಾ ಏನು ತೊಗೊಳ್ತೀನಪ್ಪ ಅಂತಂದ್ರೆ, ಈ ತತ್ವಾರ ಸೂತ್ರದಲ್ಲಿ ಇರ್ತಕ್ಕಂಥ ಏನು ಗ್ರಂಥ ಐತಿರಲ್ಲ ಅದ್ರೊಳಗೆ 6ನೇ ಅಧ್ಯಾಯ. ಮತ್ತು ತತ್ವಾರ ಸೂತ್ರದ ವಿಶೇಷತೆ ಏನಪ್ಪ ಅಂತಂದ್ರೆ, ತಾತ್ಯಾಗಳನ್ನ ಕೇಳ್ರ ಇಲ್ಲಿ ತತ್ವಾರ ಸೂತ್ರ ಭಾಳ ವರ್ಷ ಹಿಂದ್ಗಡೆ ಯಾವಾಗೂ ಒಂದ್ಸಲ ಆಗಿತ್ತು. ನನಗೂ ಇಂಟ್ರೆಸ್ಟ್ ಆಯಿತು ತಗೊಂಡು. ಬಟ್ ಆ ಶಾಸ್ತ್ರ ಅತ್ಯಂತ ಕಡಿಮೆ 5ರಿಂದ 6 ಪೇಜ್ ಇತ್ತು. ಅದು ಮತ್ತೆ ದೊಡ್ಡದಿಲ್ಲ ಅದು. ಬಟ್ 5ರಿಂದ 6 ಪೇಜ್ ಇದ್ರೂ ಕೂಡ ಈ ಜಿನಾಗಮದೊಳಗೆ ಈ ವಿಷಯ ಬಂದಿಲ್ಲ ನಂಗಿಲ್ಲ, ಅಷ್ಟು ತಾಕತ್ತಿತ್ತು ಅದಕ್ಕೆ. ಮತ್ತು ನೀವು ತತ್ವಾರ ಸೂತ್ರ ಓದ್ರಿ ಅಂದ್ರೆ ಇಡೀ ಜಿನಾಗಮ ಎಲ್ಲ ತಿಳ್ದಂಗೆ ಐತೆ. ಇದು ಇಲ್ಲ ನಂಗಿಲ್ಲ. ಪ್ರಥಮಾನಿಯೋಗ ಐತಿ, ಕರ್ಣಾನಿಯೋಗ, ಚರ್ಣಾನಿಯೋಗ, ದ್ರವ್ಯಾನಿಯೋಗ, ಪ್ರತಿ 5ರಿಂದ 6 ಮತ್ತು ಉಮಾಸ್ವಾಮಿ ಇಷ್ಟ ಸಣ್ಣದಾಗ ಅಂತ ಬರ್ದಾರ. ಖರೆ ಎಲ್ಲಕ್ಕಿಂತ ಹೆಚ್ಚು ಪ್ರಸಿದ್ಧಿ ಅವ್ರದ್ದು ಐತಿ. ಅವ್ರಕ್ಕಿಂತ ಹೆಚ್ಚು ಶಾಸ್ತ್ರ ಬರ್ದಾರ ಕೆಲವೊಬ್ಬರು ಆಚಾರ್ಯ, ಖರೆ ಇಷ್ಟು ಪ್ರಸಿದ್ಧಿ ಇಲ್ಲ ಅವ್ರು. ಮತ್ತು ತತ್ವಾರ್ಥ ಸೂತ್ರ ಮ್ಯಾಗ ಬರೆದಂಥ ಟೀಕಾಗಳಷ್ಟು ಟೀಕಾ ಮತ್ತೊಂದು ಬೇರೆ ಶಾಸ್ತ್ರ ಮ್ಯಾಗ ಬರೆದಿಲ್ಲ. ಎಲ್ಲಕ್ಕಿಂತ ಕಡಿಮೆ ಶಾಸ್ತ್ರ ಮಾತ್ರ ಅದು. ಎಲ್ಲಕ್ಕಿಂತ ಕಡಿಮೆ ಶಾಸ್ತ್ರ
ಅವ್ರ ಆಚಾರ್ಯಗಳಿಗೆ ಏನು ಅನಿಸಿತ್ತೆ ಆಮೇಲೆ ಎಷ್ಟು ಮಂದಿ ಆಚಾರ್ಯ ಭಾಳ ಜನ ಆಚಾರ್ಯ ಈ ಶಾಸ್ತ್ರ ಮ್ಯಾಗ ಟೀಕಾ ಬರ್ತಾರೆ. ಆಯ್ತು ಈ ಶಾಸ್ತ್ರ ನಾವು ಓದಕ್ಕೆ ಯಾವಾಗ ತೊಗೊಂಡ್ರಲ್ಲ, ಇದು ಪೈಲ ಅಧ್ಯಾಯ 1ನೇ ಹಿಡಿದು 4ನೇ ಅಧ್ಯಾಯ ಜೀವದ ಐತಿ, ಅದಕ್ಕೆ ಭಾಳ ಸೂಕ್ಷ್ಮ ಬೇಕ್ರಿ ಜ್ಞಾನದ ಸೂಕ್ಷ್ಮತ ಅಂದ್ರೆ ಏನು ಹೇಳ್ರಿ, ನಾ ಈ ಕಡೆ ಸಾಲಿ ತೆಗ್ದ ಮಾಡ್ಕೋತ ಅಥವಾ ಮನ್ಯಾನ ತೆಗ್ದ ಮಾಡ್ಕೋತ ಅದ್ರೊಳಗೆ ಹತ್ತು ತಿಳಿಯಂಗಿಲ್ಲ. ಅದಕ್ಕೆ ಭಾಳ ಪರೇ ಪೂರ್ತಿ ನಿವೃತ್ತಿ ಬೇಕದು. ನಿವೃತ್ತಿ ಅಂದ್ರೆ ಒಂದೊಂದು ಶಬ್ದ ಹಿಂಗೆ ಸೂಕ್ಷ್ಮ ಐತಿಲ್ಲ, ಒಂದಕ್ಕೊಂದು ಮತ್ತೊಂದು ಲಿಂಕ್ ಐತೆ. ಜರಾ ಹೆಚ್ಚ ಕಡಿಮೆ ಆಯ್ತಂದ್ರೆ ನೀವು ಜರಾ ಹಿಂಗೆ ಆಯ್ತು. ಮೊಬೈಲ್ ನಂಬರ್ 8 ಇದು 9 ಐತೆ ಅಂದ್ರೆ 10 ಐತೇನ್ರಿ, ಈಗ 9 ನಂಬರ್ ಕರೆಕ್ಟ್ ಅದಾವೆ, 1ನೇದು ಲಾಸ್ಟ್ 7 ಜಾಗದಾಗ 8 ಐತೆ, ರಾಂಗ್ ನಂಬರ್ ಆಗೋದಿಲ್ಲ. ಹಂಗಿದ್ರೆ ಜ್ಞಾನದ ಎಷ್ಟು ಸೂಕ್ಷ್ಮತೆ ಐತಲ್ಲ. ಮತ್ತು ಈ ಸಮಯಸಾರ ಗ್ರಂಥ ಬಿ ನೀವು ಓದ್ತಿರ್ಲ, ಆ ಸಮಯಸಾರ ಗ್ರಂಥ ನೀವು ಓದ್ಕೋತ ಹೋಗ್ತೀರಿ, ಧ್ಯಾನ ಐತಿ ತಿಳ್ಕೋತ ಹೋಗ್ತೀರಿ. ಖರೆ ಒಳಗಿಂದ ಅರ್ಥ ತಿಳಿಬೇಕಾದ್ರೆ ಶಾಂತ ಬೇಕಾಗ. ಕೆಲವೊಬ್ರು ಹೇಳ್ತಾರೆ ನಾ ಸಮಯಸಾರ ಓದ್ದೆ ಅಂತ, ಎಲ್ಲಿ ಶಬ್ದಗಳ ಓದ್ಕೋತ ಹೋಗಿರ ಆಗ ತಿಳಿಯಂಗಿಲ್ಲ ಅದು. ಅದಕ್ಕೆಲ್ಲ ಶಾಂತ ಬೇಕು. ಮತ್ತೊಂದು, ನೀವು ಶಾಸ್ತ್ರ ಸ್ವಾಧ್ಯಾಯ ಮಾಡೋರಿದ್ರೆ ತಿಳ್ಕೋರಿ, ನಿಜವಾಗ್ಲೂ ಆನಂದ ಮತ್ತೆ ಯಾವಾಗ ಬರ್ತೈತೆ ಹೇಳ್ರಿ, ಮುಂಜಾನೆ ಎದ್ರುಪ್ಲೆ ಜಳಕ ಬಸ್ತಿ ದರ್ಶನ ಮಡಿ ಅರ್ಬಿ ಉಟ್ಕೊಂಡು ಅಭ್ಯಾಸ ಮಾಡ್ರಿ, ಅವಾಗ ಆನಂದ ಬೇರೆ. ಮತ್ತು ಮಡಿ ಅರ್ಬಿ ಉಟ್ಕೊಂಡು ಶಾಂತ ಚಿತ್ತದಿಂದ ಓದ್ರಲ್ಲ, ಅವಾಗ ಜ್ಞಾನದ ನಿರ್ಮಲತೆ ಭಾಳ ಪರಿಶುದ್ಧತೆ ತಾನ್ತಾನೆ ಬರ್ತೈತ್ರಿ ಅದ. ಮತ್ತು ಇಂಥ ಶಾಸ್ತ್ರಗಳನ್ನ ಓದಬೇಕಾದ್ರೆ ಭಾಳ ಜ್ಞಾನದ ನಿರ್ಮಲತೆ ಬೇಕು, ತಾಕತ್ತು ಬೇಕಾಗ್ತೈತಿ. ಸೊ ಅದರೊಳಗೆ ನಾವು ತೊಗೊಳಕಂಥ ವಿಷಯ ಏನಪ್ಪ ಅಂದ್ರೆ ಕರ್ಮದ ವಿಷಯ. ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್, ಕರ್ಮ ಹೆಂಗೆ ಕಟ್ತಾವು, ಏನು ಅದಕ್ಕೆ ಕಾರಣ, ಯಾಕೆ ಹಿಂಗೆ. ಇದ್ರೊಳಗೆ ಭಗವದ್ಗೀತಾದಾಗಂತೂ ಶ್ರೀಕೃಷ್ಣ ಏನು ಹೇಳುವಾಗ, ಕರ್ಮ ಕರೋ ಕರ್ಮಕಿ ಫಲಕಿ ಇಚ್ಛಾ ಮತ್ ಕರೋ. ಅವನು ಹೇಳ್ದವ ಏನಂತ ಹೇಳಿ, ಕರ್ಮವನ್ನು ಮಾಡು, ಕರ್ಮದ ಫಲವದ ಇಚ್ಛೆಯನ್ನು ಮಾಡಬೇಡ. ಸೊ ಕರ್ಮ ಅಂದ್ರೆ ಏನ, ಕರ್ಮ ಅಂದ್ರೆ ಕೆಲಸ ಏನ, ಕರ್ಮ ಅಂದ್ರೆ ಹೆಂಗೆ ಕಟ್ತಾವು, ಯಾಕೆ ಕಟ್ತಾವು, ಅದಕ್ಕೆ ಏನು ಕಾರಣ, ನಾನಾ ಕಾರಣದೇನೋ ಏನು ಬೇರೆದವ್ರ ಕಾರಣದರು. ಅದು ಪೈಲಾನೇ ಹೇಳ ಸ ಆಶ್ರವ ಅಂತ ಹೇಳಿ ಪೈಲಾ ಸೂತ್ರ ಐತ್ರಿ. ಅದ್ರೊಳಗೆ ತತ್ವಾರ ಸೂತ್ರದ 6ನೇ ಅಧ್ಯಾಯ ಆಶ್ರವ. ಈ ಆಶ್ರವ ಹೆಂಗೆ ಬರ್ತೈತಿ, ಜೀವಾಯ್ತು ಅಜೀವಾಯ್ತು, 3ನೇ ತತ್ವ ಯಾವ್ದು ಹೇಳ್ರಿ, ಆಶ್ರವ. ಕರ್ಮ ಹೆಂಗೆ ಕಟ್ತಾವು, ಅದ್ರೊಳಗೆ ದ್ರವ್ಯಾಶ್ರವ ಮತ್ತು ಭಾವಾಶ್ರವತೆ 2 ಭೇದ ಮಾಡ್ರಿ. ಆ ದ್ರವ್ಯಾಶ್ರವ ಮತ್ತು ಭಾವಾಶ್ರವ ಏನು 2 ಭೇದ ಮಾಡಿದಾರಲ್ಲ, ಹೇಳ್ತೀನಿ ಕೇಳ್ರಿ. ಅದ್ರೊಳಗೆ ದ್ರವ್ಯಾಶ್ರವ ಎದಕ್ಕಂದ್ರಪ್ಪ ಅಂದ್ರೆ ಪುದ್ಗಲ ಕರ್ಮಗಳ ಬರೋದು ಆಯ್ತಕ್ಕ ದ್ರವ್ಯಾಶ್ರವ ಅಂದ್ರು. ಭಾವಾಶ್ರವ ಎದಕ್ಕಂದ್ರು, ಇದು ಮೋಹ ರಾಗ ದ್ವೇಷ ರೂಪ ಯಾವ ವಿಕಾರಿ ಭಾವ ಐತೆಲ್ಲ ಅದರಿಂದ ಆಶ್ರವ ಕಟ್ಟಾಗ್ತೈತಿ. ಇದು ಭಾಳ ಸಿಂಪಲ್ ಲಾಜಿಕ್ ಐತಿ ನೋಡ್ರಿ. ಪ್ರತಿಯೊಬ್ಬರಿಗೂ ತಮ್ಮ ಭವಿಷ್ಯ ಸುಧಾರಿಸೋದ್ರಿ ನೀವು, ನಮಗೆ ಪ್ರತಿಯೊಬ್ಬರಿಗೂ ಹೋಗಿ ಜ್ಯೋತಿಷ್ಯ ಕೇಳಬೇಕಂತ ಅವಶ್ಯಕತೆ ಇಲ್ಲ. ನೀವು ಹೋಗಿ ಅವ್ರ ಮುಂದೆ ಕುಂಡ್ಲಿ ಇಡಬೇಕಂತ ಅವಶ್ಯಕತೆ ಇಲ್ಲ. ನಿಮಗೆ ಭವಿಷ್ಯ ಸುಧಾರಿಸೋದೈತಲ್ಲ, ನಿಮ್ಮ ಮುಂದಿನ ಭವಿಷ್ಯ ಚಲೋ ಬೇಕೋ ಅಥವಾ ಕೆಟ್ಟ ಬೇಕೋ. ಈಗ ಯಾರ್ಯಾರ ಕೇಳ್ರ ತಿಳ್ಕೊರ, ಯಾರಿಗೆ ಸುಖ ಬೇಕು ಅಂತ ಕೇಳಿದಾಗ ಎಲ್ಲರೂ ಕೈ ಎತ್ತಿರೇನಿಲ್ರಿ. ಇದರರ್ಥ ನಾವೇನದವು ದುಃಖಿ ಇದ್ದವು ಅಂದ, ಹೌದಿಲ್ರಿ. ಸೊ ನಿಮಗೆ ಮುಂದಿನ ಜೀವಮಾನ ಚಲೋ ಬೇಕಾಗಿತ್ತಪ್ಪ ಅಂತಂದ್ರೆ ಅದು ಯಾವ ಜ್ಯೋತಿಷ ಕಡೆ ಇಲ್ಲ, ಯಾವ ಶಾಂತಿ ಮಂತ್ರದೊಳಗಿಲ್ಲ, ಯಾವ ಭಗವಂತರ ದರ್ಶನದೊಳಗಿಲ್ಲ. ನಿಶ್ಚಯದಿಂದ್ರೆ ನಿಜವಾಗ್ಲೂ ಇರೋದು ಎಲ್ಲಿತ್ತು ಹೇಳ್ರಿ, ನನ್ನಲ್ಲಿ ಹೊರಗಿಲ್ಲ. ನಾ ಎಷ್ಟು ಶಾಂತಿ ಮಂತ್ರವನ್ನು ಪ್ರತಿದಿನ ಅಖಂಡವಾಗಿ, ಈಗ ನಮ್ಮ ಮನ್ಯಾಗ ತ್ರಾಸ ಐತ್ರಿ, ಮನ್ಯಾಗ ತ್ರಾಸ ಐತಿ ಅಂದ ಬಳಕ ನಾ ಎಷ್ಟು ಶಾಂತಿ ಮಂತ್ರ ಅಥವಾ ಬಸ್ತಾಗಿನ ಮೂರ್ತಿ ಓದಿ ನಾ ಪೂಜೆ ಮಾಡ್ರೆ ನಮ್ಮ ಮನ್ಯಾಗ ಶಾಂತಿ ಆಗ್ಬೋದು. ಆಗ್ತಿರ್ಬೇಕ್ರಲ್ಲ ಅಖಂಡ ಶಾಂತಿ ಮಂತ್ರ ಅಂದ್ರೆ ಆಗ್ತೈತೇನಿಲ್ರಿ. ಶಾಂತಿ ಅಲ್ಲಿತಿ ಅವ್ನು ಇಲ್ಲಿತಿ ಅದು ಬೇಕಾಗಿತ್ತು. ಶಾಂತಿ ನನ್ನಲ್ಲಿ ಐತ್ರಿ. ನಮಗೆ ತಲೆಯಾಗ ಏನಾಗೈತಪ್ಪ ಅಂತಂದ್ರೆ ಯಾರೋ ಒಬ್ರು ಹೇಳ್ತಾರು ನಿನಗೆ ಶಾಂತಿ ಬೇಕಾಯ್ತು ಅಂದ್ರೆ ಅಖಂಡ ಜಾಪ ಮಾಲಿ ತಗೋ, ಅಖಂಡ ಶಾಂತಿ. ಇನ್ನು ಮತ್ತೊಂದು, ಈಗ ಕೆಲವೊಬ್ರು ನಾವು ಮಾತನ್ಯಾಗ ಅಂತಿರ್ತೇವೆ. ಈಗ ಬೈ ಚಾನ್ಸ್ ಹಾದಿಲೇ ಹೊಂಟಿರ್ತೀರಿ, ಏನೋ ಆಕ್ಸಿಡೆಂಟ್ ಆಗೋತಿರೊಳಗೆ ನೀವು ತಪ್ಪಿಸ್ಬಿಡ್ತೀರಿ. ಯಾರಾದರೂ ಬಂದು ಕೇಳ್ತಾರೆ, ಹೆಂಗೆ ಏನು ಉಳಿದ್ರಿ, ಎಲ್ಲಿ ನಾನು ಉಳಿದ್ರಿ, ನಮ್ಮ ಆಯಿ ಅಜ್ಜ ಏನು ಧರ್ಮ ಮಾಡಿರಲ್ಲ, ಅದು ಪುಣ್ಯನ ನೋಡ್ರಿ ಇವತ್ತು ನಾನು ಉಳಿಸ್ತು ಅಂತಾರೆ. ಅದು ಖರೆ ಅವನು ಉಳಿಸ್ತೋ, ಅವ್ರ ಆಯಿ ಅಜ್ಜ ಪುಣ್ಯ ಉಳಿಸ್ತೋ, ಏನು ಅವನ ಆಯು ಕರ್ಮಿತ್ತು, ಇದಕ್ಕರೆ ಆಯಿ ಅಜ್ಜ ನೆನೆಸ್ತಾ ಅಂತ. ಆಯಿ ಅಜ್ಜ ಎಲ್ಲರ ಸಾಲ ಮಾಡಿ ಹೋಗಿರಂದ್ರೆ ಅವಾಗ ಅಂತಂದ್ರೆ ಅವಾಗ
ಅವಾಗ ಅನ್ನಂಗಿಲ್ಲ ಅವ. ಹಂಗೆ ಇಲ್ಲಿ ಯಾರು ಈಗ ನನ್ನ ಮಗ್ಗ ನನ್ನ ಪುಣ್ಯವನ್ನು ಕೊಡಕ್ಕೆ ಸಾಧ್ಯತೆನ ಇಲ್ಲ, ಅಥವಾ ನನ್ನ ಮಗನಿಗೆ ಪಾಪದ ಉದಯ ಸದ್ದ ನಡೆದೈತಿ. ಈಗ ಅವನು ಯಾವ ಕೆಲಸಗಳು ಕೆಲವೊಂದು ಸಲ ಹೆಂಗಾಗಿರ್ತೈತಿ, ಅಪ್ಪ ಬಿಸ್ನೆಸ್ ಮಾಡ್ತಿರ್ತಾ ಅದ, ಬಟ್ ಅಪ್ಪ ಯಾವಾಗ ಅಂಗಡಿಯಾಗಿರ್ತಲ್ಲ ಅಂಗಡಿ ಚಲೋ ನಡೆದಿರ್ತೈತಿ. ಮಗ ಯಾವಾಗ ಕುಣ್ತಾ ಅವಾಗ ಅಂಗಡಿ ಚಲೋ ನಡೆದಿರಲಿಲ್ಲ. ಇದರರ್ಥ ಅಪ್ಪ ತನ್ನ ಪುಣ್ಯವನ್ನ ಮಗನ ಕೊಡ್ಬೋದನ, ಅಥವಾ ಮಗನ ಪಾಪವನ್ನ ಅಪ್ಪ ತಗೋಬೋದನ? ಸಿಸ್ಟಮ್ ಇಲ್ಲ. ಪ್ರತಿಯೊಂದು ಜೀವ ತಾ ಮಾಡಿದ ಕರ್ಮವನ್ನ ತಾನೇ ಅನುಭವಿಸ್ತಿತ್ತು ಹೊರತಾಗಿ ಯಾರೂ ಯಾರಿಗಿನ ತಕ ಕೊಟ್ಟಿಲ್ಲ, ಕೊಡಂಗಿಲ್ಲ, ಏನೂ ಸಂಬಂಧ ಇಲ್ಲ. ಈಗ ನಿಮ್ಮ ಶರೀರದ ನಿಮ್ಮ ಏನು ರಚನೆ ಆಗಿತ್ರಲ್ಲ, ಈ ಪ್ರತಿಯೊಂದು ಅರ್ಧ ತಲೆಯಾಗ ಕೂದಲು ಬೆಳ್ಳಗಾಗಿದವು, ಅರ್ಧ ಕರಗದವು, ಹಲ್ಲು ಬಿಳುಕದವು, ಅಥವಾ ಕಣ್ಣು ಕಡಿಮೆ ಕಾಣಿಸ್ದವು, ಕೆಲವೊಬ್ರ ಕಣ್ಣು ಚಲೋ ಕಾಣಿಸ್ದವು, ಕಿವಿ ಕೇಳಿಸೋದು ಹೆಚ್ಚ ಕಡಿಮೆ ಆಕೈತಿ, ಕಾಲ್ನ್ಯಾಗ ನೋವು ಬರ್ಕೈತಿ, ಶರೀರದಾಗ ಪೇನ್ ಆಕೈತಿ, ಶರೀರದಾಗ ತ್ರಾಸ ಆಕೈತಿ. ಇದಕ್ಕೆಲ್ಲ ಕಾರಣ ಯಾರ? ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನೀ ಮಾಡಿದ ಭಾವಕರ್ಮ ಐತಿ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಇಲ್ಲಿ 3 ಸಿಸ್ಟಮ್ ಹೇಳಿದಾರ ಅವರು. ಇಲ್ಲಿ ಒಂದ್ರಿ ದ್ರವ್ಯ ಕರ್ಮ ತಗೋರಿ, ಇದು ನಡಬಾರ್ಕಿಂದ ಭಾವಕರ್ಮ, ಇದ ನೋ ಕರ್ಮ. ಇನ್ನು ದ್ರವ್ಯ ಕರ್ಮ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಯಾವ ಜ್ಞಾನಾವರಣ, ದರ್ಶನಾವರಣ, ಮೋಹಿನಿಯ, ಅಂತರಾಯ, ಆಯು, ನಾಮ, ಗೋತ್ರ, ವೇದನೆ, ಇವ 8 ಏನಿದಾವಲ್ಲ ದ್ರವ್ಯ ಕರ್ಮದವು. ಇನ್ನು ಭಾವಕರ್ಮ ಯಾವಪ್ಪ ಅಂದ್ರೆ ಮೋಹ, ರಾಗ, ದ್ವೇಷ, ಇದ ಭಾವಕರ್ಮ. ಆಯ್ತು, ಇದು ಏನೈತಿಲ್ಲ ನೋ ಕರ್ಮ ಅಂತ ಏನು ಹೇಳಿದಾರಲ್ಲ, ನೋ ಕರ್ಮ ಅರ್ಥಾತ್ ನೀ ಹೆಂಗ ಭಾವ ಕರ್ಮ ಮಾಡ್ತಿಲ್ಲ ಹಂಗ ದ್ರವ್ಯ ಕರ್ಮ ಕಟ್ತೀವಿ. ನೀ ಹೆಂಗ ದ್ರವ್ಯ ಕರ್ಮ ಕಟ್ತಿಲ್ಲ ಹಂಗ ನೋವು ಕರ್ಮ ಸಿಗ್ತಾವ. ನೋವು ಕರ್ಮ ಅಂದ್ರೆ ಏನ? ಮಣಿ, ಮಠ, ಹೆಂಡತಿ, ಮಕ್ಕಳ, ರೊಕ್ಕ, ರೂಪಾಯಿ, ಸಂಪತ್ತಿ, ವೈಭವ, ನಿಂದೇನು ಯಶ, ಕೀರ್ತಿ, ಇದೆಲ್ಲ ಏನು ಸಿಗ್ತಿತ್ತಲ್ಲ ಇದು ನೋವು ಕರ್ಮ. ಗೊತ್ತಾಯ್ತ್ರಿ? 3 ಅದಾವ ಕರ್ಮ. ಒಂದು ದ್ರವ್ಯ ಕರ್ಮ, ಒಂದು ಭಾವಕರ್ಮ, ಒಂದು ನೋ ಕರ್ಮ. ಭಾವಕರ್ಮದಲ್ಲಿ ಮೋಹ, ರಾಗ, ದ್ವೇಷ ತಗೊಂಡ್ರು, ದ್ರವ್ಯ ಕರ್ಮದಲ್ಲಿ 8 ಕರ್ಮ ತಗೊಂಡ್ರು, ನೋವು ಕರ್ಮದಲ್ಲಿ ಈಗ ಏನು ನಮಗೆ ಸಿಕ್ಕಿತ್ಲ ಅದೆಲ್ಲ ನೋವು ಕರ್ಮ. ಈಗ ಪ್ರಶ್ನೆ ಏನು ಉತ್ಪನ್ನ ಆಗ್ತಿತ್ತಪ್ಪ ಅಂತಂದ್ರೆ ಈಗೆಲ್ಲ ಏನು ಸಿಕ್ಕಿತ್ರಲ್ಲ, ಏನು ಐತ್ಲ, ಅದಕ್ಕೆ ಕಾರಣ ಏನು ಹೇಳ್ರಿ? ಮೇನ್ ಬೇರೆ ಯಾವ್ದು ಹೇಳ್ರಿ? ಭಾವಕರ್ಮ. ಮೇನ್ ಯಾವ್ದ? ಭಾವಕರ್ಮ. ನೀ ಹೆಂಗ ಮೋಹ, ರಾಗ, ದ್ವೇಷ ಮಾಡ್ತಿಲ್ಲ ಹಂಗ ದ್ರವ್ಯ ಕರ್ಮ ಕಟ್ತೀವಿ. ಗೊತ್ತಾಯ್ತೇನ್ರಿ? ಹಂಗೆ ದ್ರವ್ಯ ಕರ್ಮ ಕಟ್ತೀವಿ. ಆ್ಯಂಡ್ ದ್ರವ್ಯ ಕರ್ಮದ ಏನಾದ ಪುದ್ಗಲ್ ಐತೆ. ಪುದ್ಗಲ್ ಅಂದ್ರೆ ಕರ್ಮ ಅಂದ್ರೆ ಏನ? ಧೂಲ್ ಇದ್ದಂಗೆ. ಧೂಲ್ ಇದ್ದಂಗೆ ಅಂದ್ರೆ ಏನಪ್ಪ ಅಂತಂದ್ರೆ ನೀ ಹೆಂಗೆ ಪರಿಣಾಮ ಮಾಡ್ತಿಲ್ಲ ಹಂಗೆ ಪರಿಣಾಮ ಅನುಸಾರ ಅದ ಕರ್ಮ ಆತ್ಮ ಜೊತೆ ಏನಾಗ್ತಿತ್ತು ಅಂದ್ರೆ ಸಂಬಂಧ ಆಗ್ತಿತ್ತು ವ್ಯವಹಾರದಿಂದ. ಗೊತ್ತಾಯ್ತೇನ್ರಿ? ಆ್ಯಂಡ್ ಆ ದ್ರವ್ಯ ಕರ್ಮದಿಂದನೇ ನಿಂಗೆ ನೋವು ಕರ್ಮ ಸಿಗ್ತೈತಿ. ಆ್ಯಂಡ್ ಇದಕ್ಕೆಲ್ಲ ಆ್ಯಂಡ್ ನಾವೇನು ಚೇಂಜ್ ಮಾಡ್ಕೊಂಡಿದ್ದೇವೆ ನೋಡ್ರಿ. ಈಗ ನೋಡ್ರಿ, ಮನ್ಯಾಗ ನಿಮ್ಗೆ ತ್ರಾಸ ನಡೆದೈತೆ ತಿಳ್ಕೊರಿ, ಲುಕ್ಸಾನ್ ನಡೆದೈತೆ ತಿಳ್ಕೊರಿ, ಅಥವಾ ಮಗ ನಿಮ್ಮ ಮಾತು ಕೇಳುವಲ್ಲ. ಮಗ ಮಾತು ಕೇಳುವಲ್ಲ, ಇದು ನೋವು ಕರ್ಮ ಐತಿ. ಈಗ ಸದ್ದ ಇದನ್ನು ಚೇಂಜ್ ಮಾಡಬೇಕು, ಏನು ದ್ರವ್ಯ ಕರ್ಮ ಚೇಂಜ್ ಮಾಡಬೇಕು, ಏನು ಭಾವ ಕರ್ಮ ಚೇಂಜ್ ಮಾಡ್ಬೇಕು? ಇದ್ರೊಳಗೆ ನೋಡ್ರಿ, ಮೊದಲ ಮಗ ಅವ ಇರ್ತಾನೆ, ಮೊದಲ ಮಾತು ಕೇಳ್ತಿರ್ತ, ಬಟ್ ಈಗ ಅವ ಮಾತು ಕೇಳುವಲ್ಲ. ಎಕ್ಸಾಂಪಲ್ ಐತೆ ಅಷ್ಟೇ. ಇಲ್ಲಿ ನಾವೇನು ಮಾಡ್ತೇವ್ರಿ, ಮುಂದಿನ ವ್ಯಕ್ತಿ ಏನು ನೋವು ಕರ್ಮ ಸಿಕ್ಕಾವಲ್ಲ, ಮನಿ ಚೇಂಜ್ ಮಾಡಬೇಕು, ಅಥವಾ ಅಲ್ಲಿಂದ ವಾತಾವರಣ ಚೇಂಜ್ ಮಾಡಬೇಕು, ಅಥವಾ ನಮ್ಮ ಇವ್ರ ಮಾತು ಕೇಳವಲ್ಲು, ಸಮಾಜದಾರ ಮಾತು ಕೇಳೋ, ಈಗ ನಾವು ಏನು ಮಾಡ್ಕೋದೇವ್ರಿ, ನೋವು ಕರ್ಮ ಚೇಂಜ್ ಮಾಡಕ್ಕೆ ಹೊಂಟವು. ಬಟ್ ಅದು ನೋವು ಕರ್ಮ ಚೇಂಜ್ ಹೆಂಗೆ ಆಗ್ತೈತೆ ಹೇಳಿ, ಅದ್ರ ಹೊರಗೆ ಚೇಂಜ್ ಆಗಂಗಿಲ್ಲ. ಇದು ಚೇಂಜ್ ಆಯ್ತಂದ್ರೆ ಇದು ಚೇಂಜ್ ಆಗ್ತೈತಿ, ಇದು ಚೇಂಜ್ ಆದ್ರೆ ಇದು ಚೇಂಜ್ ಆಗ್ತೈತಿ. ಹಿಂಗೆ ಲಿಂಕ್ ಐತೆ. ಗೊತ್ತಾಯ್ತ್ರಿ? ನಾವು ನೋವು ಕರ್ಮ ನೀವು ಚೇಂಜ್ ಮಾಡ್ಲಕ್ಕೆ ಹೋಗಬೇಡ್ರಿ. ನಿಮಗೆ ಚಲೋ ಬೇಕಾಗಿತ್ತೇನಿಲ್ಲ, ಚಲೋ ಬೇಕಾಗಿತ್ತಂದ್ರೆ ನೀ ಏನು ಮಾಡು, ಇಲ್ಲೇ ಐತಿ ನೋಡಿ, ನೀ ಭಾವ ಚಲೋ ಶುದ್ಧ ಇಟ್ಕೊಂಡು, ಭಾವ ಶುದ್ಧ ಇಟ್ಕೊಂಡ್ರೆ ದ್ರವ್ಯ ಕರ್ಮ ಕಟ್ತೈತಿ. ದ್ರವ್ಯ ಕರ್ಮನ ಉದಯಗಳಿಗೆ ನೋವು ಕರ್ಮ ಸಿಗೋದಲ್ಲ. ನಾವೇನು ಮಾಡ್ತೇವೆ? ಹೊರಗಡೆ ಮನಸ್ಥಿತಿ ಮತ್ತು ಪರಿಸ್ಥಿತಿ ಎರಡದವ, ಹೌದಿಲ್ರಿ? ಪರಿಸ್ಥಿತಿ ನಿನ್ನ ಕೈಯಾಗೈತೇನ? ಈಗ ಮಳೆ ಬತ್ತು, ಹೊಳೆ ಬತ್ತು, ಲುಕ್ಸಾನ್ ಆಯಿತು, ಎಷ್ಟೇ ತ್ರಾಸ ನಡೆದೈತಿ, ಎಲ್ಲ ಲುಕ್ಸಾನ್. ಈಗ ಏನಾದರೂ ಆಕ್ಸಿಡೆಂಟ್ದಾಗಲಿ, ಬೀಳೋದಾಗಲಿ, ಈ ಒಂದು ಪರಿಸ್ಥಿತಿ ಹೊರಗಡೆ ಏನು ಜಗತ್ತಿನಾಗ ನಡೆದೈತಲ್ಲ,
ಆ ಪರಿಸ್ಥಿತಿಯನ್ನ ಬದಲಾಯಿಸುವಂತ ಶಕ್ತಿ ನಿನ್ನಲ್ಲಿ ಐತನ? ಏನು ಈಗ ಮಳಿ ಬರಕೈತ್ರಿ ಹೊರಗೆ, ಬಳಕೆದನ್ನ ತಡ್ಲಿಕ್ಕೆ ಸಾಧ್ಯತೆನ? ಇಲ್ಲ. ಒಮೆಕ್ರಾನ್ ಬರಕೈತಿ, ಕೊರೋನಾ ಬರಕೈತಿ, ಪರಿಸ್ಥಿತಿ ಹಿಂಗೆ ಕ್ರಿಯೇಟ್ ಅದ, ಅದನ್ನ ನಾವು ಚೇಂಜ್ ಮಾಡ್ಬೋದನ? ಇಲ್ಲ. ಇದು ಪರಿಸ್ಥಿತಿ ಏನೈತಿ ಅಲ್ಲ, ಇದು ಕರ್ಮದ ಉದಯ, ಇದು ದ್ರವ್ಯ ಕರ್ಮ. ಇದು ಪರಿಸ್ಥಿತಿ ಏನ? ದ್ರವ್ಯ ಕರ್ಮ. ಮನಸ್ಥಿತಿ ಏನ? ಭಾವಕರ್ಮ. ಈ ಭಾವಕರ್ಮವನ್ನ ಬದಲಾಯಿಸಬಹುದೇ ದ್ರವ್ಯ ಕರ್ಮಕ್ಕ. ಇದು ಪಾಪ, ಇದು ದ್ರವ್ಯ ಕರ್ಮ ಪುದ್ಗಲ್ ಐತ್ರಿ. ಇದು ಇದಕ್ಕೇನು ಗೊತ್ತಿಲ್ಲ. ಇದು ಯಾವಾಗ ಕಟ್ಟಿತ್ ಹೇಳು? ಇದು ನೀ ದ್ರವ್ಯ ಕರ್ಮ ಮಾಡಿದಾಗ ಇದು ಕಟ್ಟಿತ್ಯ. ಇದು ನೀ ಮಾಡ್ಲತ್ತಂದ್ರೆ ಇದ್ಯಾಕೆ ಕಟ್ತಿತ್ತು, ಮತ್ತು ಇದ್ಯಾಕೆ ಉದಯದಾಗ ಬರ್ತಿತ್ತು ನೋವು ಕರ್ಮ? ಆ್ಯಂಡ್ ನನಗೆ ಚಲೋ ಬೇಕಾಯ್ತಂದ್ರೆ ನಾ ಏನು ಮಾಡಬೇಕು? ಯಾರೇ ಜ್ಯೋತಿಷ್ ಕಡೆ ಹೋಗ್ಬೇಕು, ದಾರ ಕಟ್ಟಿಸ್ಕೋಬೇಕು, ಅಥವಾ ಶಾಂತಿ ಮಂತ್ರ ಮಾಡಬೇಕು? ನೀವೆಲ್ಲ ಎಲ್ಲಿ ಚೇಂಜ್ ಮಾಡಕ್ಕಿದೀನಿ? ದೇವ್ರ ಮೇಲೆ ಶಾಂತಿ ಮಂತ್ರ ಮಾಡಿದಂದ್ರೆ ಅದೆಲ್ಲ ಹೊರಗಿಂದ ನೋವು ಕರ್ಮ ಐತದ. ಭಾವ ಚೇಂಜ್ ಮಾಡುವಲ್ಲಿ ಭಾವದಾಗ ಬದಲಾಗುಸಿವೆ, ಅಲ್ಲಿ ನೋವು ಕರ್ಮ ಬದಲಾಗಂಗಿಲ್ಲ. ಇಲ್ರಿ ಅಲ್ಲಿ ಹೋಗ್ಬೇಕು, ನಾ ಆ ದೇವ್ರ ಕಡೆ ಹೋದ್ರೆ ಚಲೋ ಆಗ್ತಿತ್ತಿರ್ಲ. ಯಾವ ದೇವ್ರ ಕಡೆ ಹೋದ್ರೆ ಚಲೋ ಆಯ್ತು ಹೇಳ್ರಿ? ನಮಗೂ ಹೊಡ್ರಿ, ನಮಗೂ ತ್ರಾಸ ಐತಿ. ಜಗತ್ತಿನಾಗ ಯಾವ ದೇವ್ರ ಕಡೆ ಹೋದ್ರೆ ಚಲೋ ಆಗ್ತೈತಿ? ಇದೆಲ್ಲ ಆ ದೇವ್ರ ಕಡೆ ಹೋಗೋದಾಗ್ಲಿ, ಯಾವ್ದು ತಾಯ್ತಾ ಮಾಡಿಸೋದಾಗ್ಲಿ, ಅಥವಾ ನಿಮ್ಮದು ಮಾತು ಕೇಳುವಾಗ್ಲಿ, ವ್ಯಾಪಾರ ನಡೆಯುವಂಥದ್ದು ಎಲ್ಲ ನೋವು ಕರ್ಮ ಐತಿದ. ಇದು ನೋವು ಕರ್ಮ ಹೆಂಗೆ ಸಿಗತೈತಿ? ನಿನ್ನ ಭಾವಕರ್ಮದ ಅನುಸಾರವಾಗಿ ನೋವು ಕರ್ಮ ಸಿಗ್ತೈತಿ. ಆ್ಯಂಡ್ ನಾ ಕಂಟ್ರೋಲ್ ಈಗ ಸದ್ಯ ಈ ಮೂರತ್ರೊಳಗೆ ರೀ. ಯಾವ್ದ್ರೊಳಗೆ? ನೋವು ಕರ್ಮ ಒಳಗೆ, ದ್ರವ್ಯ ಕರ್ಮ ಒಳಗೆ, ಮತ್ತು ಭಾವಕರ್ಮ ಮೂರ್ದವನಿಲ್ರಿ. ಈ ಮೂರತ್ರೊಳಗೆ ನಾ ಯಾವ್ದು ಕಂಟ್ರೋಲ್ ಮಾಡ್ಬೋದು ಹೇಳ್ರಿ? ಇದು ನೋವು ಕರ್ಮ ಅಂತೂ ಈಗ ಬಂದಿತ್ತು, ಅದನ್ನ ಏನು ಚೇಂಜ್ ಮಾಡಕ್ಕೆ ಬರಂಗಿಲ್ಲ. ದ್ರವ್ಯ ಕರ್ಮ ಬಿ ಹೆಂಗೆ ಚೇಂಜ್ ಮಾಡ್ಬೋದು? ಇದನ್ನು ಕಂಟ್ರೋಲ್ ಮಾಡ್ಬೇಕು ನೀವು. ಯಾವ್ದ? ಭಾವಕರ್ಮ. ಆ ಭಾವಕರ್ಮ ಅಂದ್ರೆ ಏನ? ಮೋಹ, ರಾಗ, ದ್ವೇಷ. ಈಗ ನೋಡ್ರಿ, ಕೈಯಾಗ ನಾ ಚಾ ಗ್ಲಾಸ್ ಹಿಡ್ಕೊಂಡು ಹಿಡಿ ಅಂತ ತಿಳ್ಕೊರಿ. ಯಾರ್ದ್ರೆ ಡಿಕ್ಕಿ ಆಯ್ತು, ಚಾ ಏನಾಯ್ತು? ಬಿತ್ತು. ಚಾ ಹೆಂಗೆ ಬಿತ್ತದ? ಚಾ ಹೆಂಗೆ ಬಿತ್ತಿರದ? ಡಿಕ್ಕಿ ಹಾಯ್ನಲ್ಲ. ಆ್ಯಂಡ್ ಚಾ ಹೆಂಗೆ ಬಿತ್ತು? ಡಿಕ್ಕಿ ಹಾಯ್ನ ಬಿತ್ತು. ಆ್ಯಂಡ್ ಅದ ಗ್ಲಾಸ್ದಾಗ ಏನೂ ತೊಗೊಂಡು ಹೊಂಟಿಲ್ಲ, ನಾ ಏನೂ ತೊಗೊಂಡು ಹೊಂಟಿಲ್ಲ. ಡಿಕ್ಕಿ ಆಯ್ತು, ಏನು ಬಿತ್ತು? ಏನೂ ಬೀಳಲಿಲ್ಲ. ಇದರರ್ಥ ಏನ? ಒಳಗೇನು ಇರ್ತಿತ್ತಿಲ್ಲ ಅದ ಹೊರಗೆ ಬೀಳೋದ್ಲ. ಗೊತ್ತಾಯ್ತಾನಿಲ್ರಿ? ಒಳಗೇನು ಇರ್ತೈತಿ ಅದ ಬೀಳೋದ. ಒಳಗೆ ಏನಿಲ್ಲಾಗಿತ್ತಂದ್ರೆ ಡಿಕ್ಕಿ ಹದಿತ್ಲ ಖರೆ ಬಿತ್ತನ? ಬಿದ್ದಿಲ್ಲೋದಲ್ಲ. ಹಂಗೆ ಪರಿಸ್ಥಿತಿ ಹೊರಗೆ ಕ್ರಿಯೇಟ್ ಆಗೈತಿ. ಏನ? ಕ್ರೋಧದ ಸನ್ನಿವೇಶ ನಡೆದೈತಿ, ಅಥವಾ ನಿಮ್ಮ ಜೀವನದಾಗ ಯಾವುದಾದ್ರೂ ಪಾಪದ ಉದಯ ಬಂದೈತಿ. ಪಾಪದ ಉದಯ ಬಂದೈತಿ, ಕ್ರೋಧ, ಮಾನ, ಕಷ, ಪಂಚೇಂದ್ರಿಯ ವಿಷಯ ಭೋಗದೊಳಗೆ ಏನ ತೀವ್ರ ನಡೆದೈತೆ ತಿಳ್ಕೊರಿ. ಕರ್ಮದ ಉದಯ ತೀವ್ರ ಐತಿ ತಿಳ್ಕೊರಿ. ಆ್ಯಂಡ್ ಇಲ್ಲಿ ಒಳಗಿದ್ದಾಗ, ಇಲ್ಲಿ ಹೊರಗಿದ್ದಾಗ, ಇಲ್ಲಿ ಏನಿರ್ತಿತ್ಲ ಅದ ಬರೋದ ಹೊಳಗೆ. ಹೆಂಗೆ ಒಳಗೆ ಚಾ ಇತ್ತಂದ್ರೆ ಚಾ ಬಿತ್ತು, ಚಾ ಇಲ್ಲಾಗಿತ್ತಂದ್ರೆ ಏನು? ಹಂಗೆ ಒಳಗೇನಿತ್ತಿಂದ ಒಳಗೆ ತತ್ವಜ್ಞಾನ ಇತ್ತು, ಅದನ್ನು ನೋಡಿ ಜ್ಞಾತಾದೃಷ್ಟದಿಂದ ಗಪ್ ಕುಣ್ತಿ. ಆ್ಯಂಡ್ ನಿನಗೆ ಒಳಗೆ ತತ್ವಜ್ಞಾನ ಇಲ್ಲಾಗಿತ್ತು ಅಂದ್ರೆ ಅವ್ರ ಜೋಡಿ ಜಗಳಾಡಿ ಕಷಾಯ ಮಾಡ್ಕೊಂಡು ಪರಿಣಾಮ ಹಾಳು ಮಾಡ್ಕೋತಿ. ಅಂದ್ರೆ ಏನ? ಒಳಗೆ ಏನು ಇರ್ತಿತ್ಲ ಅದ ಹೊರಗೆ ಬರೋದ್ಲ. ಗೊತ್ತಾಯ್ತನ್ನ ಏನು ಹೇಳೋದು? ಚಾ ಇತ್ತು, ಚಾ ಬಿತ್ತು, ಏನೂ ಇಲ್ಲಾಗಿತ್ತಂದ್ರೆ ಏನು ಬೀಳೋದು? ಹಂಗೆ ಹೊರಗಡೆ ಇರ್ತಕ್ಕಂಥ ಯಾವ ಪರಿಸ್ಥಿತಿ ಐತಲ್ಲ, ಆ ಪರಿಸ್ಥಿತಿ ಸಮಯದೊಳಗೆ ಒಳಗೆ ಅಂತರಂಗದೊಳಗೆ ಏನಾದ್ರೆ ಧರ್ಮದ ಸ್ವರೂಪವನ್ನು ತಿಳ್ಕೊಂಡಿದ್ದ, ಅದರ ಬಗ್ಗೆ ವಿಚಾರ ಮಾಡಿದ್ದ, ಆ ಸಮಯದೊಳಗೆ ಆ ಜೀವ ಆ ಸನ್ನಿವೇಶವನ್ನ ನೋಡಿ ಹೆಂಗಿರ್ತಾನಪ್ಪ ಅಂದ್ರೆ ಶಾಂತಿ ಇರ್ತಾನೆ. ಯಾಕ? ಒಳಗಿದ್ದದ ಹೊರಗೆ ಬಂತು. ಆ್ಯಂಡ್ ಅದೇ ಸಮಯದೊಳಗೆ ಕ್ರೋಧಾವೇಶಿಯಾಗಿ ಅವ್ರ ಜೋಡಿ ಜಗಳಾಡಿ ತಾನೂ ಪರಿಣಾಮ ಹಾಳು ಮಾಡ್ಕೊಂಡ, ಈ ರೀತಿಯಾಗಿ ಕಷಾಯ ಭಾವ ಮಾಡ್ಕೋತ ಅದು ಯಾಕ? ಒಳಗದಿಲ್ಲಾಗಿತ್ಲ. ಆ್ಯಂಡ್ ಧರ್ಮ ನಮ್ಮಲ್ಲಿ ಐತೋ ಇಲ್ಲೋ ಅಂತೇಳಿ ಕಂಡಂಗಿಡದ ಸಿಚುವೇಶನ್ ಕ್ರಿಯೇಟ್ ಆಗ್ತಾವ್ರಲ್ಲ ಮನ್ಯಾಗ, ಆ ಸಮಯದೊಳಗೆ ಐತಿ ನೋಡ್ರಿ ಪರೀಕ್ಷೆ. ಪರೀಕ್ಷೆ ಯಾವಾಗೈತಿ? ಯಾವಾಗ ಕ್ರೋಧವನ್ನ ಮಾಡಬಾರದು ಅಂತೇಳಿ ಎಷ್ಟೋ ದಶಲಕ್ಷಣ ಅದು ನಮ್ಮ ಎಷ್ಟೋ ಲೋಪಿಗಳದು ಎಲ್ಲ ಉತ್ತಮ. ನಾನು ದಶಲಕ್ಷಣ 10 ಸಲ ಬೆಳಗೇನ್ರಿ, 50 ಸಲ ಆಯ್ತು, ಮುಂದಿನ ಸಲ 100 ಭೀ ಆದ್ರೆ ಆಗ್ಬೋದು. 3 ವರ್ಷದಾಗ 3 ಸಲ ದಶಲಕ್ಷಣ ಬರ್ತೈತ್ರಿ, 3 ಸಲ ಬೆಳಗ್ತಾನೆ ಅಂದ್ರೆ 1 ವರ್ಷಕ್ಕೆ 3 ಸಲ ಆದ್ರೆ 10 ವರ್ಷಕ್ಕೆ 30 ಸಲ ಬೆಳಗಿನೆ. ಕ್ರೋಧ ಎಷ್ಟು ಕಡಿಮೆ ಆಯ್ತು?
ಮಾನ್ ಎಷ್ಟು ಕಡಿಮೆ ಆಯಿತು, ಒಳಗಿದ್ದದ ಹೊರಗೆ ಬರೋದ್ಲ. ಸೊ ಅದಕ್ಕೆ ಆಚಾರ್ಯ ಭಗವಂತರು ಹೇಳ್ತಾರೋ, ಈ ಕರ್ಮ ಅಥವಾ ಈಗೇನು ತ್ರಾಸ ಇದಕ್ಕೆಲ್ಲ ಕಾರಣ ಯಾರ? ಆ ದೇವ್ರಿಗೆ ನಾ ದರ್ಶನ ಮಾಡಕ್ಕೆ ಹೋಗಿಲ್ಲ ಈ ದಿನ, ಅದಕ್ಕೆ ಆ ದೇವ್ರು ಏನು ಮಾಡ್ತದ ಹೇಳ್ರಿ, ನಮ್ಗೆ ತ್ರಾಸ ಕೊಡ್ತದ. ಹೌದಿಲ್ರಿ? ಅವ ಮಾಡ್ತದಾನೆ, ಯಾರು ಮಾಡ್ತದಾರೆ? ಅಥವಾ ಈ ದಿನ ಬೇಡ್ಕೊಂಡಿನಿ, ಅಥವಾ ಈ ದಿನ ನಾ ಇದನ್ನ ಮಾಡೀನಿ, ಅದ್ರ ಸಂಬಂಧ ಅವ್ರ ಆಸೆ ತೀರಿಸಿಲ್ಲ, ಅದಕ್ಕೋಸ್ಕರ ಆ ದೇವ್ರು ನಂಗೆ ತ್ರಾಸ ಕೊಡ್ಕದಾನೋ, ಏನು ನಿನ್ನ ಭಾವಕರ್ಮ ನಿನಗೆ ತ್ರಾಸ ಕೊಡ್ತೈತಿ? ಇದು ಭಾವಕರ್ಮ ನಿಂಗೆ ತ್ರಾಸ ಕೊಡ್ತೈತಿ. ಅದಕ್ಕೆ ನಿಮಗೆ ಹೇಳಿನ, ಇನ್ನು ಭಾವೋಕ ಫಲಕ್ಕೆ ಯಾವಾಗ ವಿಚಾರ ಮಾಡ್ರಿ. ಯಾವತ್ತು ಯಾರ ಜೊತೆ ಕ್ರೋಧ ಮಾಡುವಾಗ, ಯಾವತ್ತು ಪಂಚೇಂದ್ರಿಯ ವಿಷಯ ಭೋಗ ಬಗ್ಗೆ ಮಾತಾಡುವಾಗ, ಯಾವತ್ತು ಪಾಂಚ ಪಾಪಗಳನ್ನು ಮಾಡುವಾಗ, ಯಾವತ್ತು ಯಾವುದೂ ಕಷಾಯ ಭಾವ ಮಾಡುವಾಗ ವಿಚಾರ ಮಾಡ್ರಿ, ಇನ್ನು ಭಾವೋಕ ಫಲ ಕ್ಯಾ ಹೋಗ. ನಾ ಇದು ದುಡೀತು ರಕ್ಕ ಹೊಂಟನ್ಲ, ಅವಾಗ ಮುಂದೊಂದು ಪ್ರಶ್ನೆ ಹಾಕೋದೇನ, ಇನ್ನು ಭಾವೋಕ ಈ ಭಾವನೆಗಳ ಫಲ ಏನು ಸಿಗೋದು ನನಗ? ಈಗ ನಾ ಏನು ದುಡುತ್ತಾ ಹೊಂಟನ್ಲ, ಇವ್ರಿಗೆ ಒಟ್ಟ ಗಪ್ ಕುಂಡನ ಆಗಂಗಿಲ್ಲ ಪಾಪ, ಮಾಡಿದ್ದು ಜೀವದವಲ್ಲ ಇವು, ಶಾಂತಿ ಕೊಂಡಂಗಿಲ್ಲ. ಆಯ್ತು, ಇದು ಚಲೋ ಕೆಟ್ಟದ? ಚಲೋ ಇದ? ಅವ್ರು ಒಟ್ಟ ಗಪ್ ಕುಂಡಂಗಿಲ್ಲ. ಇವು ಛತ್ತಕ ಮಾಡಿ ತೆಗೆದಿಟ್ಟಿಲ್ಲ, ಸಣ್ಣಗಿರ್ತ ಮಾಡ್ಕೋತ ಬಿ ಇಂಥವು, ಅವು ಸಾಯ್ತಕ ಮಾಡೇ ಸಾಯ ಇಂಥವು. ಇದು ಚಲೋ ಇದೆ? ಪುಣ್ಯಾತ್ಮ ವಿಚಾರ ಮಾಡು, ಇನ್ನು ಭಾವಕ ಫಲಕ್ಕೆ ಯಾವಾಗ? ಈ ಭಾವ ಏನು ಮಾಡ್ತೀವಿ ಅದ್ರ ಫಲ ಏನು ಸಿಗದಿತ್ತು ನಿನಗೆ? ಈಗ ಏನು ಕ್ರೋಧ ಮಾಡ್ತೀವಿ, ಏನು ಭಾವ ಹಾಕಿತ್ತು ಅದ್ರ ಫಲ ಏನು ಸಿಗದಿತ್ತು ಹೇಳಿ? ನೀವು ಒಂದು ಸಲ ವಿಚಾರ ಮಾಡಿದಿ, ಮತ್ತೊಮ್ಮೆ ಪಾಪ ಮಾಡುವಾಗ 10 ಸಲ ವಿಚಾರ ಮಾಡಿದಿ. ಜೀವ ಮಾಡ್ದಿತ್ತೇನಿಲ್ರಿ? ಪಾಪ ಮಾಡುವಾಗ ವಿಚಾರ ಮಾಡಿದಿತ್ತು, ಓಹೋ ಈ ಥರ ಭಾವನೆ ಮಾಡ್ತೀವಿ ಅಂದ್ರೆ ಇದ್ರ ಫಲ ಇದು ಸಿಗ್ತೈತಿ. ಸೊ ಈ ಭಾವನಾ ಮಾಡಬಾರ್ದು. ಸೊ ವಿಶೇಷವಾಗಿ ಭಾಳ ಆಚಾರ್ಯ ಭಾಳ ಚಂದ ಹೇಳಿದರು. ಮತ್ತು ತತ್ವಾರ ಸೂತ್ರ ಅಂತೂ ಭಾಳ ಅದ್ಭುತ ಗ್ರಂಥ ಐತ್ರಿ. ಒಮ್ಮೆ ಜೀವನದಾಗ ಅಧ್ಯೋಪ ಅಂತ ಯಾವಾಗ್ರಿ ಓದ್ಕೋತ ತತ್ವಾರ ಸೂತ್ರ ಅಂತೂ ಓದ್ಕೋತ ಹೋತವ ನಾವು. ಅದೇನು 6 ಪೇಜ್ ಐತಿ, ಓದ್ತೋಕ್ರ ಮರ್ಮ ಭಾಳ ಖತರ್ನಾಕ್ ಐತಿ. ಅದ್ರೊಳಗೆ ಇತ್ರೊಳಗೆ ಸೂತ್ರ ಎಲ್ಲ ಕೊಡ್ಯಾರ, 3 ಲೋಕ ಚಿತ್ರ ಎಲ್ಲ ಅದಾವ್ರಿ. ಅದಕ್ಕೆ ನೋಡ್ರಿ, ಇದನ್ನ ನಿಮ್ಗೆ ಮತ್ತೊಂದು ಹೇಳ್ತಾನೆ ಲಾಸ್ಟ್. ಇದು ತತ್ವಾರ ಸೂತ್ರ ಅನ್ನೋ ಗ್ರಂಥ ಏನೈತಿಲ್ಲ, 2 ಜನ ಬರ್ದಾರ್ರಿ. ಇದು ಭಾಳ ಶಾರ್ಟ್ಕಟ್ದಾಗ ಬರ್ದಾರ. ಅದು ಅಂದ್ರೆ ಈ ಜನರಿಗೆ ತಿಳಿಲಿ ಅಂತೇಳಿ. ಇಂದೋರ್ದವ್ರು, ಅವ್ರು ಮಧ್ಯಪ್ರದೇಶದವ್ರು, ಗಂಡ ಹೆಂಡತಿ 2 ಮಂದಿ CA ಅದಾರ್ರಿ. CA ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್, IAS ಲೆವೆಲ್ ಪಗಾರ ಇರ್ತೈತ್ರಿ ಅವ್ರು. ದೊಡ್ಡ ಅಂದ್ರೆ IAS ಲೆವೆಲ್ಕಿಂತ ಖತರ್ನಾಕ್ ಚಾರ್ಟೆಡ್ ಹೈಲಿ ಪ್ರೊಫೈಲ್. ಇಂಡಿಯಾದಾಗ ಇಲ್ಲಾಗಿರೋರು ಫಾರಿನ್ಕಿದ್ರು ಗಂಡ ಹೆಂಡತಿ 2 ಜನ. ಎಲ್ಲಿದ್ರು ಹೇಳ್ರಿ? ಫಾರಿನ್ಕಿದ್ರು ಅವ್ರು. ಫಾರಿನ್ಕಿದ್ರು ಯಾವಾಗ ಇದನ್ನ ಸ್ವರೂಪವನ್ನು ತಿಳಿದಿರ್ಬೇಕಲ್ಲ, ಗಂಡ ಹೆಂಡತಿ 2 ಜನ CEO ಎಲ್ಲ ಬಿಟ್ರಿ ಅವ್ರು. CO ದಂಧೆ ಬಿಟ್ಟು 2 ಮಂದಿ ಕೂಡಿ, ಗಂಡ ಹೆಂಡತಿ ಕೂಡಿದ್ರ ತತ್ವಾರ ಸೂತ್ರ ಎಲ್ಲಕ್ಕಿಂತ ಸರಳ ರೇಖಾಚಿತ್ರ ಇದನ್ನೆಲ್ಲ ತಯಾರು ಮಾಡಿದ್ದಾರೆ. ಜ್ಞಾನದ ಅಂದ್ರೆ ಯಾವ ಲೌಕಿಕ ಜ್ಞಾನ ಅವ್ರಿಗೆ ಸಿಕ್ಕಿತ್ಲ, ಆ ಲೌಕಿಕ ಜ್ಞಾನದ ಸದುಪಯೋಗ ಹೆಂಗೆ ಮಾಡ್ಕೊಂಡ್ರಿ ಹೇಳ್ರಿ? ತತ್ವಜ್ಞಾನ ಶಾಸ್ತ್ರ ರಚನೆ ಮಾಡಿ. ಯಾವ ಮನುಷ್ಯ ಭಾಳ ಶಾಣೆ ಅದ ರೀ ಲೌಕಿಕದಾಗ. 10 ರೂಪಾಯಿ ಇದ್ದು 1000 ರೂಪಾಯಿ ಮಾಡ್ತಾ, 10 ರೂಪಾಯಿ ಇದ್ದು ಏನು 1000 ರೂಪಾಯಿ ಮಾಡ್ತಿಲ್ಲ. ಆ ಜ್ಞಾನ ಅದ್ರೊಳಗೆ ಉಪಯೋಗ ಮಾಡಬೇಡ, ಇದ್ರೊಳಗೆ ಉಪಯೋಗ ಮಾಡಿ, ನಿನ್ನ ಕಲ್ಯಾಣ ಆಗತ್ತಲ್ಲ. ಅದು 10ರಿಂದ 1000 ಅಂತೂ ಹೋಗುತ್ನಾಗಂತೂ ಬರೋದು ಭೀ ಅಲ್ಲ, ಎಲ್ಲಿ ಸಾಯ್ತೋ ಅದು ಗೊತ್ತಿಲ್ಲ. ಆ 10 ರೂಪಾಯಿದ ಅಥವಾ ಡಬಲ್ ಟಿಬಲ್ ಅವ್ನು ತಲೆ ಭಾಳ ಓಡ್ತಿತ್ತು, ಅವ್ನು ಭಾಳ ತಲೆ ಹಗರ ಐತೇನಿಲ್ಲ. ಆ ತಲೆ ಹಗರ ಇದ್ರೊಳಗೆ ಅವ್ರು ನಿಜವಾಗ್ಲೂ ತಾವು ಏನು ಕಲ್ತಿದ್ರಲ್ಲ ಅದನ್ನ ಸಾರ್ಥಕ ಮಾಡ್ಕೊಂಡ್ರು. ಕೋಟಿಗಟ್ಟಲೆ ಪಗಾರ ಇದ್ದು ಬಿಟ್ಟು ಬಂದಾರ ಅವ್ರು. ಈ ಸದ್ಯ ಇದನ್ನ ಮಾಡ್ತಾರೆ ಗಂಡ ಐತಿ, ಮತ್ತೇನಿಲ್ಲ. ಅದಕ್ಕೆ ಸೊ ಅಂಥ ನಿವೃತ್ತಿ ಐತ್ರಲ್ಲ, ಇನ್ನು ಬಿಟ್ರು ಅವ್ರು. ತಮ್ಗೆ ಎಷ್ಟು ದುಡಿಬೇಕಾಯ್ತು ದುಡಿದ್ರು. ಮತ್ತು ಸಾಧರ್ಮಿ ಜೀವಗಳದ್ದು ಹೆಂಗೆ ಇರ್ತೈತಿ ಹೇಳ್ರಿ ಜೀವನ. ಅವ್ರಿಗೆ ಏನು ಭಾಳ ಪರಿಗ್ರಹ ಭೀ ಇರಂಗಿಲ್ಲ, ಎಲ್ಲ ನೋಡಿರ್ತಾರೆ. ತಿನ್ಲಾಕು ಉಣ್ಲಾಕು 1000 ರೂಪಾಯಿ ಭಾಳ. ಈ ಭಾಳ ಸಾಧರ್ಮಿ ಅಂದ್ರೆ ಭಾಳ ಖರ್ಚು ಭೀ ಬರಂಗಿಲ್ಲ ತಿಂಗಳ ಭೀ. ಎಲ್ಲ ಅದನ್ನ ಬಿಟ್ಟಿರ್ತಾರೆ, ಇದನ್ನು ಬಿಟ್ಟಿರ್ತಾರೆ. ಮತ್ತು ಸಪ್ಪಂದು ಇರ್ತೈತೆ, ಅದ್ರೊಳಗೆ ಖರ್ಚು ಭೀ ಕಡಿಮೆ, ಮತ್ತು ಜೀವನ ಭೀ ನಿರಾಲಂಬ. ಎಷ್ಟು ಆನಂದ ಇತ್ತು ಹೇಳ್ರಿ. ಸೊ ಅದಕ್ಕೆ ನಿವೃತ್ತಿ ಇಲ್ಲದ ಪ್ರವೃತ್ತಿ ಆಗಂಗಿಲ್ಲ. ಸೊ ಎಷ್ಟು ಸಾಧ್ಯ ಆದಷ್ಟು ಮನುಷ್ಯನೊಳಗೆ ಪ್ರತಿ ಸಮಯ ಭಗವಂತರ ದರ್ಶನ ಮಾಡೋತ್ನಾಗ 1 ಸಲರ ವಿಚಾರ ಮಾಡ್ರಿ, ಇನ್ನು ಎಷ್ಟು ದಿವಸ ಈ ಸಂಸಾರದಾಗ ಇರೋದ. ಯಾವಾಗ ಇದನ್ನೇ ಬಿಟ್ಟು ಹೋದ್ರೆ ಮ್ಯಾಗಲ್ಲ. ದೇವರ ನನ್ನ ಕರ್ಕೊ ಅಂತಿರ್ತಾವಲ್ಲ, ಅವಂತೂ ಪಾಪದ ತಂತ ಪಾಪಿನೇ ಆಗಿಲ್ಲ. ಸಿಕ್ಕಂಥ ಮನುಷ್ಯ ಭಾವದೊಳಗೆ
ಅವ್ರ ಮನ್ಯಾನವ್ರು ಭೀ ಹತ್ತಿರ್ತಾರೆ ಲಗೇಜ್ ಯಾಕೆ ಕರ್ಕೋವಲ್ಲ ಖರೆ ಸಿಕ್ಕಂಥ ಮನುಷ್ಯ ಭವನ ಸದುಪಯೋಗ ಹೆಂಗೆ ಮಾಡ್ಕೋದಪ್ಪ ಅಂದ್ರೆ ತತ್ವಜ್ಞಾನವನ್ನು ತಿಳ್ಕೊಂಡು ಅದು ಆತ್ಮಕಲ್ಯಾಣಕ್ಕೆ ನಿಮಿತ್ತ ಆಗಬೇಕು. ಸೊ ಅದಕ್ಕೋಸ್ಕರ ನಿಮ್ಗೆ ಶಾರ್ಟ್ಕಟ್ದಾಗ ಈಗ ಸ್ವಲ್ಪ ನಾ ಹೇಳಿದೇನೆ ರೀ, ಅದ್ರ ಮುಂದಿಂದ 6ನೇ ಅಧ್ಯಾಯದಾಗ ಕಂಪ್ಲೀಟ್ ಇದೇ ಐತಿ. ಯಾವ ಜ್ಞಾನಾವರ್ಣ ಎದಕ್ಕೆ ಕಟ್ತೈತಿ, ದರ್ಶನಾವರ್ಣ ಎದಕ್ಕೆ ಕಟ್ತೈತಿ, 8 ಕರ್ಮದ ವಿಷಯ ಚರ್ಚೆ